ಎಲ್ಲ ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅನ್ನೋಂತಹ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದಲ್ಲ. ನಾವು ಡಿಸೈಡ್ ಮಾಡ್ಕೊಂಡಿದ್ರೆ ಅದು ನಮ್ಮ ಖುಷಿಗೆ ಅಂತ ಹೇಳ್ಬೋದು. ಬಟ್ ಜನಕ್ಕೆ ತಲುಪುತ್ತೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅದ್ರ ಹಿಂದೆ ಅಷ್ಟೇ ಒದ್ದಾಟಗಳಿರುತ್ತೆ ಇಡೀ ತಂಡಕ್ಕೆ. ಒಂದು ಲ್ಯಾಂಗ್ವೇಜ್ ಅಲ್ಲದೆ ಉಳಿದಿರೋ ಲ್ಯಾಂಗ್ವೇಜನ್ನು ವರ್ಕ್ ಮಾಡಬೇಕು ಅಂದರೆ. ಈ ಸಿನಿಮಾದಲ್ಲಿ ಚಿತ್ರತಂಡ ನಿಮಗೆ ಹೇಗೆ ಸಪೋರ್ಟಿವ್ ಆಗಿ ನಿಲ್ತು? ನೀವು ಅದನ್ನು ಇಲ್ಲಿವರೆಗೂ ತೊಗೊಂಡ್ಬರೋದಕ್ಕೆ ನೀವೆಷ್ಟು ಕಷ್ಟಪಡಬೇಕಾಯಿತು? 24 ಅವರ್ಸ್ ಮಳೆ. ಆ ಮಳೆಯಲ್ಲಿ ಲೊಕೇಶನ್ ಶಿಫ್ಟ್ ಇದ್ದಾಗ ಪ್ರಾಬ್ಲಮ್ ಆಗೋದು. ಅಂದರೆ ಇದು ಚಂಡೆ ಅನ್ನೋದೊಂದು ನಿಮ್ಮ ಕಥೆಯ ಜೀವಾಳ ಅಂತಲೇ ಹೇಳ್ಬೋದು. ಚಂಡೆ ಅನ್ನೋದು ಏನು ಅಂದರೆ ಇಟ್ಸ್ ಒಂದು ಡಿವೈನ್ ಸೌಂಡ್. ಅದು ಆ್ಯಕ್ಚುಲಿ ಅದಕ್ಕೊಂದು ಇಂಟೆನ್ಸಿಟಿ ಇಲ್ಲ ಚಂಡೆ ಸೌಂಡ್ಗೆ. ನಾವು ಎಷ್ಟೇ ಕನ್ನಡದಲ್ಲಿಂದ ಸಿನಿಮಾ ತಂದ್ರೆ ಓಕೆ ಇದು ಮಲಯಾಳಂ ಸಿನಿಮಾ ಥರ ಇದೆ ಅಲ್ಲ ಅಂತ ಅನ್ನೋ ಬಂದಿದೆ. ಪ್ರಕೃತಿ ಜೊತೆ ಇರುವಂಥ ಒಂದು ಸಿನಿಮಾ ಟ್ರಾವೆಲ್ ಆದಾಗ ಮಲಯಾಳಂ ಆಟೋಮೆಟಿಕ್ ಆಗಿ ನಿಮ್ಗೆ ಅವರು ಕಾಣಿಸ್ಕೊತಾರೆ, ಯಾಕಂದ್ರೆ ಅವ್ರು ಸೆಟ್ ಮಾಡಿದ್ದಾರೆ ಆ ಥರ. ಕೇರಳದಲ್ಲಿ ಇದು ಎಷ್ಟು ಸುಮಾರು ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಒಂದು ಕಲಾ. ಪೀಟರ್ ಚಂಡೆ ಯಾಕೆ ಹಾಗೆ ನೋಡ್ಕೋದ್ರೆ ನೀವು ಕೇರಳದಲ್ಲಿ ಚಂಡೆಯ ಟೀಮ್ನಲ್ಲಿ ಮುಸ್ಲಿಮ್ಸ್ ಇರ್ತಾರೆ, ಜೈನ್ಸ್ ಇರ್ತಾರೆ, ಬೌದ್ಧಿಸ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಹಿಂದೂಗಳು. ಅಲ್ಲಿ ಯಾವುದೇ ಬ್ಯಾರಿಗೇಡ್ಸ್ ಇಲ್ಲ, ಬಿಕಾಸ್ ಅಲ್ಲಿ ಕಲೆ ಅಂತ ನೋಡ್ತಾರೆ. ನೀವು ಸ್ಟೇಜ್ ಮೇಲೆ ಕೂಡ ಟ್ಯಾಲೆಂಟೆಡ್ ಇದ್ದೀವಿ, ನಮಗೆ ಕೆಪಾಸಿಟಿ ಇದೆ, ನಮ್ಮನ್ನು ನಾವು ಚೆನ್ನಾಗಿ ತೋರಿಸ್ಕೊಳ್ಳೋ ಕೆಪಾಸಿಟಿ ಇದೆ, ಆದರೆ ನಮಗೆ ಅವಕಾಶಗಳ ಕೊರತೆ ಆಗ್ತಾ ಇದೆ. ಅವಕಾಶ ಬಂದ್ರೂ ರೈಟ್ ನಿರ್ದೇಶಕರು ಕತೆ ಸಿಗ್ಬೇಕಲ್ಲ. ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಅಂತಂದರೆ ಅದರ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಕೂಡ ಅದೇ ದಿನನೇ ರಿಲೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಿಲ್ಲ ಅಂದರೆ ನಾವು ಒಬ್ಬರೇ ಹೋರಾಡಿ ಏನು ಪ್ರಯೋಜನನೇ ಇಲ್ಲ. ನಿಮ್ಮ ಸಿನಿಮಾನ ಜನರು ಥಿಯೇಟರಿಗೆ ಬಂದು ನೋಡಲೇಬೇಕು ಅನ್ನೋಂಥ ಮೇನ್ ಆಗಿರೋ ಅಂಶ ಏನು? ಎಲ್ಲರೂ ಇರೋದು ಪಾಪ್ಕಾರ್ನ್ ಕಾಸ್ಟ್ಲಿ ಆಗಿದೆ. ಬಟ್ ಯಾರೂ ಥಿಯೇಟ್ರಲ್ಲಿ ಏನು ಬೇಕು ಅನ್ನೋದನ್ನು ಕರೆಕ್ಟಾಗಿ ಯಾರೂ ಮಾತಾಡ್ತಾ ಇಲ್ಲ. ಆ ಪ್ರಕೃತಿ ಜೊತೆ ಸಿನಿಮಾ ಹೋಗುತ್ತೆ. ಇದೊಂಥರ ಟ್ರಯಲ್ ಆ್ಯಂಡ್ ಎರರ್ ಅಲ್ಲ ಈ ಸಿನಿಮಾ ಪಕ್ಕಾ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು. ಜನಕ್ಕೆ ಕರೆಸಿ ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ವಾಟಿ. ಮುಂಚಿನ ದಿನಗಳಲ್ಲಿ ಹೇಗಾಗ್ತಾ ಇತ್ತು ಅಂದರೆ ಹೀರೋನ ನೋಡಿ ಜನರು ಸಿನಿಮಾ ನೋಡೋಕೆ ಹೋಗ್ತಾ ಇದ್ರು, ಕಂಟೆಂಟ್ ಅಷ್ಟೊಂದು ಮ್ಯಾಟರ್ ಆಗ್ತಾ ಇರಲಿಲ್ಲ. ಆದರೆ ಈಗ ಜನಗಳು ಬದಲಾಗಿದ್ದಾರೆ, ಟ್ರೆಂಡ್ ಕೂಡ ಬದಲಾಗಿದೆ. ಯಾವುದೇ ದೊಡ್ಡ ಹೀರೋ ಇದ್ರೂ ಕೂಡ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಸೋಲ್ತಾ ಇದೆ. ಸೊ ಮ್ಯಾಟರ್ ಆಗೋದು ಇಲ್ಲಿ ಕಂಟೆಂಟ್. ಸೊ ಕಂಟೆಂಟನ್ನು ಇಟ್ಕೊಂಡು, ಕಂಟೆಂಟನ್ನು ಜೀವಾಳವಾಗಿಟ್ಕೊಂಡು ಹೊಸ ಸಿನಿಮಾ ಒಂದು ಬರೋದಕ್ಕೆ ರೆಡಿಯಾಗಿದೆ ತೆರೆ ಮೇಲೆ. ಪೀಟರ್ ಅನ್ನುವಂತಹ ಸಿನಿಮಾ. ಸೊ ಪೀಟರ್ ಚಿತ್ರತಂಡ ನಮ್ಮ ಜೊತೆಗೆ ಇದ್ದಾರೆ. ಡೈರೆಕ್ಟರ್ಸ್ ಆಗಿರುವಂತಹ ಸುಖೇಶ್ ಶೆಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ, ನಾಯಕ ನಟ ರಾಜೇಶ್ ಧ್ರುವ ಅವರಿದ್ದಾರೆ, ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂತಹ ರಾಮ್ ಸರ್ ನಮ್ಮ ಜೊತೆಗಿದ್ದಾರೆ. 3 ಜನನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪೀಟರ್ ಬಗ್ಗೆ ಒಂದಷ್ಟು ಮಾತುಕತೆ ಆಡೋಣ. ಮೊದಲೇದಾಗಿ ನಿಮ್ಮ 3 ಜನಕ್ಕೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೇಶ್ ಅವರೇ, ನಿಮ್ಮನ್ನು ಮಾತಾಡ್ಸಿದಾಗ ನೀವು ಯಾವಾಗಲೂ ಒಂದು ಹೇಳ್ತಾ ಇದ್ದೀವಿ, ಅವಕಾಶಗಳು ಸಿಕ್ಕಿದೆ ನನಗೆ, ಆದರೆ ನನಗೆ ಬೇಕಾಗಿರುವಂಥ ಅವಕಾಶ ನನಗೆ ಸಿಕ್ಕಿಲ್ಲ. ನಂಗೆ ಬ್ರೇಕ್ ಬೇಕು, ನಾನು ಒಬ್ಬ ಒಳ್ಳೆ ನಟ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ನೀವು ಮುಂಚೆ ನನಗೆ ಹೇಳಿದ್ರಿ ಒಂದ್ಸಲ. ಸೊ ಪೀಟರ್ ಸಿನಿಮಾಯಿಂದ ಅದು ಆಗೋವಂಥ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲು ಸದ್ಯ ನಾನು ಹೇಳಿದ್ದು ನೆನ್ಪಿಟ್ಕೊಂಡಿದ್ದೀರ ನೀವು. ಅದು ಖುಷಿಯಾಗಿರೋದು. ಯಾಕೆಂದರೆ ಪ್ರತಿಯೊಬ್ಬ ನಟನಿಗೂ ನಾನೊಬ್ಬ ಆ್ಯಕ್ಟ್ರ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ತುಂಬ ಇರುತ್ತೆ. ಅದು ಎಲ್ಲ ಪ್ರಾಜೆಕ್ಟಿಂದ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಓವರ್ ಆ್ಯಕ್ಟಿಂಗ್ ಡಿಮ್ಯಾಂಡ್ ಮಾಡ್ಬೋದು, ಕೆಲವೊಂದು ತುಂಬ ಅಂಡರ್ ಆ್ಯಕ್ಟಿಂಗ್ ಡಿಮ್ಯಾಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ಅದ್ರಲ್ಲಿ ಕೆಲವೊಂದು ಆ್ಯಕ್ಟಿಂಗೇ ಇರಲ್ಲ, ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ ತೊಗೊಂಬರ್ತಾರೆ. ಎಲ್ಲ ಸ್ಕ್ರಿಪ್ಟನ್ನು ನಾವು ಓಕೆ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಪೊಟೆನ್ಷಿಯಲ್ಸ್ ನಮ್ಗೆ ಗೊತ್ತಿರುತ್ತೆ ನಾವೇನು ಮಾಡ್ಬೋದು ಅಂತ. ಒಬ್ಬ ನಟನಾಗಿ ನನಗೆ ಈ ಥರದ ಒಂದು ಪಾತ್ರ ಮಾಡಬೇಕು ಅನ್ನೋದೇನಿರುತ್ತೆ ಅದು ಈ ಚಿತ್ರದಿಂದ ನನಗೆ ಆ್ಯಕ್ಚುಲಿ ಸಾಧ್ಯ ಆಗಿದೆ. ಸರ್, ನೀವು ಈ ಸಿನಿಮಾದಲ್ಲಿ ನೀವೊಂದು ಪಾರ್ಟ್ ಮಾಡಿದ್ದೀರಿ ಅಂತ ನಾವು ಕೇಳ್ಪಟ್ವಿ, ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬೇರೆ. ಸೊ ಹೇಗೆ ಬಂತು ಪೀಟರ್ ನಿಮ್ಮ ತನಕ ಅಂತ? ಪೀಟರ್ ಹೆಂಗೆ ಬಂತು ಅಂದರೆ, ಸುಖೇಶ್ ಅಣ್ಣ ದೂರದರ್ಶನದಿಂದನೇ ಜೊತೆಯಲ್ಲೇ ವರ್ಕ್ ಮಾಡ್ತಾಯಿದ್ವಿ. ಜೊತೆಯಲ್ಲೇ ದೂರದರ್ಶನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿ ಪೀಟರ್ ಸಿನಿಮಾ ಪ್ರೊಡಕ್ಷನ್ನು ಪ್ಲಸ್ ಒಂದು ಕ್ಯಾರೆಕ್ಟ್ರು. ಫಸ್ಟ್ ಪ್ರೊಡಕ್ಷನ್ನೇ ಅಂತಿತ್ತು. ಪ್ರೊಡಕ್ಷನ್ ಅಂತ ಬಂದಾಗ ಇದೇ ಆಫೀಸಲ್ಲಿ ಸುಖೇಶ್ ಅಣ್ಣ ಡೈಲಿ ಬೆಳಗ್ಗೆ ಫೋನ್ ಮಾಡೋರು, ಮಗ ಅದಾಯ್ತಾ ಇದಾಯ್ತಾ ಅಂತ. ನಾನೊಂದು ಸಲ ಇರಿಟೇಟ್ ಆಗೋದು. ಅಂದರೆ ಇವರು ಒಂದು 10 ಟೈಮ್ಸ್ ಫೋನ್ ಮಾಡ್ತಾರೆ, ಮಗ ಅದು ಅಪ್ಡೇಟ್ ತಗೋ, ಮಗ ಅದು ಅಪ್ಡೇಟ್ ತಗೋ. ನನಗೆ ಫಸ್ಟ್ ನನಗೇನಂದರೆ ತಲೆಯಲ್ಲೇ ಆ್ಯಕ್ಟಿಂಗು ಮೇನು. ಅದಕ್ಕೆ ಅಂತ ಬಂದೆ. ಅದು ಗೊತ್ತು ಅವ್ರಿಗೆ, ಅದು ಕ್ಲಾರಿಟಿ ಇತ್ತು, ಅವ್ರಿಗೂ ಇತ್ತು ಏನಿಷ್ಟು ಹಿಂಸೆ ಇಡ್ತಾರೆ ಅಂತ. ಬಟ್ ನನಗೆ ಆಮೇಲೆ ರಿಯಲೈಸ್ ಆಗ್ತಾ ಬಂತು, ಇಂಡಸ್ಟ್ರೀಲಿ ಎಷ್ಟು ನಾವು ಫಾಲೋ ಅಪ್ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದು. ಕೆಲಸ ಅಂತ ಬಂದಾಗ ಈಗ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಕ್ಯಾಮ್ರಾ ಇರಲಿ, ಕ್ರೇನ್ ಇರಲಿ, ಕಾಸ್ಟ್ಯೂಮು, ಆರ್ಟು, ನಾವು ಎಷ್ಟು ಫಾಲೋ ಅಪ್ ಮಾಡ್ತೀವಿ ನಮಗೆ ಒಳ್ಳೆಯದು. ಅವರು ಮಗ ಆಯ್ತಾ ಅದು ವಾಯ್ಸ್ ನೋಟ್ ಹಾಕು, ಫೋನ್ ಇತ್ತಿಲ್ಲ ವಾಯ್ಸ್ ನೋಟ್ ಹಾಕು ಅಂದರೆ ಹಿಂಸೆ ಆಗೋದು. ಅದ್ರ ಮಧ್ಯದಲ್ಲಿ ಕ್ಯಾರೆಕ್ಟರ್ಗೆ ರೆಡಿ ಆಗಬೇಕು.
ಕ್ಯಾರೆಕ್ಟ್ರು ಯಾವಾಗ ಹೇಳಿದ್ರು ಅಂದರೆ ಸ್ಕ್ರಿಪ್ಟ್ ಎಲ್ಲ ಆಯಿತು, ಮಗ ಈ ಕ್ಯಾರೆಕ್ಟರ್ ನೀನು ಮಾಡ್ತಾ ಇದೀಯಾ ಅಂತ ಅಂದಾಗ ಅವಾಗ ನನಗೆ ಫುಲ್ ಎಕ್ಸೈಟ್ಮೆಂಟ್ ಆ ಟೈಮಲ್ಲಿ. ಅದ್ರ ಮಧ್ಯದಲ್ಲಿ ಪ್ರೊಡಕ್ಷನ್ನು ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀವಿ ಅಂತ ಅನಿಸುತ್ತೆ. ಚೆನ್ನಾಗಿ ಬಂದಿದೆ. 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸರ್, ಇವಾಗ ಎಲ್ಲರೂ ಒಂದು ಸಿನಿಮಾ ಅಂದ ತಕ್ಷಣ ನಿರ್ದೇಶನ ಯಾರು ಮಾಡ್ತಾ ಇದ್ದಾರೆ ನೋಡ್ತಾರೆ, ಹೀರೋ ಯಾರು ಆಗಿದ್ದಾರೆ ನೋಡ್ತಾರೆ, ಆಮೇಲೆ ಸಿನಿಮಾ ತಂಡ ಹೇಗಿದೆ ಅನ್ನೋದನ್ನ ನೋಡ್ತಾರೆ. ಅದ್ರ ಜೊತೆಗೆ ಇವತ್ತಿನ ಒಂದು ಟ್ರೆಂಡ್ ಹೇಗಾಗ್ಬಿಟ್ಟಿದೆ ಅಂತಂದರೆ ಡಿಸ್ಟ್ರಿಬ್ಯೂಟರ್ ಯಾರು ಅಂತ ನೋಡ್ತಾ ಇದ್ದಾರೆ. ಸೊ ಇವಾಗ KVN ಅವರು ಡಿಸ್ಟ್ರಿಬ್ಯೂಟರ್ ಆದರೂ, ಈ ಮೂವಿನ ಡಿಸ್ಟ್ರಿಬ್ಯೂಟ್ ಅವ್ರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಜನಗಳಿಗೆ ಒಂದು ತಲೆಯಲ್ಲಿ ಥಾಟ್ ಇದೆ, ಓಕೆ KVN ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಇರಬೇಕಪ್ಪ ಆ ಸಿನಿಮಾದಲ್ಲಿ, ಏನೋ ಒಂದು ಗಟ್ಟಿ ಕಂಟೆಂಟ್ ಇರಬೇಕು. ಬಿಕಾಸ್ ಸುಮ್ಮನೆ ಯಾವುದೋ ಸಿನಿಮಾಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅನ್ನೋದೊಂದಿದೆ. ಸೊ ಹೇಳಿರೋ ಪ್ರಕಾರ, ನಾವು ಕೇಳಿರೋ ಪ್ರಕಾರ ಲವ್ ಮಾಕ್ಟೇಲ್ 3 ಕೂಡ ಸೂಪರ್ ಹಿಟ್ ಆಯಿತು, KVN ಅವರೇ ಅದನ್ನು ತೊಗೊಂಡಿದ್ರು ಅಂತ. ಇವಾಗ ನಿಮ್ಮ ಸಿನಿಮಾ ಕೂಡ KVN ಅವರೇ ತೊಗೊಂಡಿದ್ದಾರೆ. ಹಾಗಾದರೆ ಕಂಟೆಂಟ್ ಓರಿಯೆಂಟೆಡ್ ಆಗಿರುವಂತಹ ನಿಮ್ಮ ಸಿನಿಮಾ KVN ಅವ್ರು ತೊಗೊಳೋದಕ್ಕೆ ಅಂತಂದರೆ ಅಂಥ ಒಳ್ಳೆ ಅಂಶಗಳು ಏನೇನಿತ್ತು ನಿಮ್ಮ ಸಿನಿಮಾದಲ್ಲಿ? ತುಂಬ ಒಂದು ದೊಡ್ಡ ಪ್ರೊಡಕ್ಷನ್ ಕಂಪ್ನಿ, ಅವರು ಹಿಂದೆ ನಿಂತು ನಮ್ಮಂಥ ಒಂದು ತಂಡಗಳಿಗೆ ಸೈಲೆಂಟಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಇದು ಸಾಕಷ್ಟು ತಂಡಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮಗೆ ಕೂಡ ಅವರು ಒಂದು ಪಾರ್ಟ್ನರ್ಶಿಪ್ ಸಿಕ್ಕಿರೋದಿದೆಯಲ್ಲ, ಇಟ್ ಈಸ್ ಮೋರ್ ನಮಗೆ ಒಂದು ಅವ್ರ ಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮದು ಬರೀ ಕನ್ನಡ ಅಲ್ಲ, ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ನಾವು ಸಿನಿಮಾ ರೆಡಿ ಮಾಡಿರೋದ್ರಿಂದ ನಮಗೆ 2 ವೀಕ್ಸ್ ಆದಮೇಲೆ ಅಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಅವ್ರ ಗೈಡೆನ್ಸ್ ಮೇಲೇ ನಾವು ಅದರ್ ಲ್ಯಾಂಗ್ವೇಜಿಗೆ ಕೂಡ ಹೋಗ್ತಾ ಇದ್ದೀವಿ. ಸೊ ಎಲ್ಲವೂ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಕಂಟೆಂಟ್. ಏನು ನಾವು ಒಂದು ಸಿನಿಮಾ ರೆಡಿ ಮಾಡಿದ್ದೀವಿ, ಆ ಸಿನಿಮಾನ ಪ್ಯೂರ್ ನೋಡಿ, ಆ ಪ್ಯೂರ್ ಮೈ ಹಾರ್ಟ್ ಅವ್ರು ಬಂದಿರೋದು, ಇಲ್ಲ ಐ ವಿಲ್ ಟೇಕ್ ಕೇರ್ ಅಂತ. ಸೊ ರಾಜೇಶ್ ಅವರೇ, ಪೀಟರ್ ನಿಮಗೆ ಹೆಂಗೆ ಬಂತು, ಏನಿದೆ ನಿಮ್ಮದು? ನಾವು ಒಂದು ಸ್ವಲ್ಪ ಟೀಸರಲ್ಲಿ ಒಂದು ಸ್ವಲ್ಪ ನೋಡಿದ್ವಿ, ಸಾಂಗ್ಸಲ್ಲಿ ಒಂದು ಸ್ವಲ್ಪ ನೋಡಿದ್ವಿ, ಏನಿರ್ಬೋದು ನಿಮ್ಮದು ಪಾತ್ರ ಅಂತ ಒಂದು ಸ್ವಲ್ಪ ನಮಗೆ ಐಡಿಯಾ ಬಂದಿದೆ. ಬಟ್ ಕನ್ಫ್ಯೂಷನ್ನೇ ಜಾಸ್ತಿ ಇದೆ. ಯಾವ ಥರ ಹೋಗುತ್ತೆ ಇದು ಪೀಟರು, ಹೇಗೆ ಹೋಗ್ತಾರೆ ರಾಜೇಶ್ ಅವರು? ಪೀಟರ್ ಬಂದು 2 ಶೇಡಿನ ಕ್ಯಾರೆಕ್ಟರ್ ಇದು, ಒಂದು ಪಾಸ್ಟ್ ಆ್ಯಂಡ್ ಒಂದು ಪ್ರೆಸೆಂಟ್, ಆ ಥರ ಹೋಗುತ್ತೆ ಸಿನಿಮಾ. ಸೊ ಸಿನಿಮಾ ನೋಡಿದಾಗ ಆಗುವಂಥ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಆಗುತ್ತೆ. ನಾನು ಇಲ್ಲಿ ಹೇಳೋದಕ್ಕಿಂತ ಜಾಸ್ತಿ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪೀಟರ್ ಬಂದು ಮುಂಚಿತವಾಗಿ ನಾವಿಬ್ಬರು ಡಿಸ್ಕಸ್ ಮಾಡಿದ್ವಿ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದೊಂದು ಇತ್ತು ಇಬ್ಬರು ತಲೆಯಲ್ಲೂ. ಆಬ್ವಿಯಸ್ಲಿ ಡೈರೆಕ್ಟ್ರಾಗಿ ಅವ್ರು ಇನಿಷಿಯೇಟಿವ್ ತೊಗೊಂಡಿರಲಿಲ್ಲ ಅಂದರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ನಾನು ಕೇಳೋದಿಲ್ಲ ಇಂಪಾರ್ಟೆಂಟ್, ಅವ್ರು ಮಾಡೋದು ಇಂಪಾರ್ಟೆಂಟು. ಸೊ ಅದ್ರ ಜೊತೆಗೆ ನಿರ್ಮಾಪಕರು ಸೇರಿಕೊಂಡಿದ್ದು ಎಲ್ಲ ಗೊತ್ತಿರೋರೆ, ಅಂದರೆ ಯಾರೂ ಕೂಡ ತುಂಬ ದೂರದ ಮನುಷ್ಯರು ಯಾರೂ ಇಲ್ಲಿ ಒಗ್ಗಟ್ಟಾಗಿಲ್ಲ. ಎಲ್ಲ ಇಲ್ಲಿಯ ಲೋಕಲ್ ಟ್ಯಾಲೆಂಟ್ ಒಂದಾದರೆ ಇನ್ನೊಂದು ಫ್ರೆಂಡ್ ಸರ್ಕಲ್ಲೇ ಸೇರಿಕೊಂಡು ಈ ಸಿನಿಮಾ ಮಾಡಿರೋದಕ್ಕೆ ಇವರಿವರೇ ಇಲ್ಲಿ ಅಂತ ಮುಂಚಿತವಾಗೇ ಫಿಕ್ಸ್ ಆಗಿತ್ತು. ರಾಜೇಶ್, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಮುಂಚಿತವಾಗೇ ಕ್ಯಾಸ್ಟಿಂಗಲ್ಲಿದ್ದೆ ಪೀಟರ್ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ. ಅದಾದಮೇಲೆ ಬೇರೆಯವರೆಲ್ಲ ಸೇರಿಕೊಂಡು ಒಂದು ಕ್ಯಾಸ್ಟಿಂಗ್ನ ರೆಡಿ ಆಗಿದ್ದು. ಸರ್, ಈಗ ಒಂದು ಯಾರೂ ಮುಟ್ಟಿರದಂತಹ ಕಲಾ ಪರಂಪರೆಯನ್ನು ನೀವು ಈ ಸಿನಿಮಾದಲ್ಲಿ ತೋರಿಸಿರೋದು ಅಂತ ನಾವು ಕೇಳ್ಪಟ್ವಿ. ಪ್ರತಿಯೊಂದು ಆರ್ಟ್ ಫಾರ್ಮ್ನು ನಾವು ಸಿನಿಮಾಗೆ ಅಳವಡಿಸ್ಕೋಬೇಕಾದಾಗ ನಮಗೆ ಅದೊಂದು ರಿಸ್ಕೆ. ಯಾಕೆಂದರೆ ಈಗ ನಾವು ಮುಂಚೆಯಿಂದ ಕೇಳ್ಕೊಂಬಂದಿರ್ತೀವಿ, ನೋಡ್ಕೊಂಬಂದಿರ್ತೀವಿ, ಅದು ಒಂದು ಫಸ್ಟ್ ಲೇಯರಲ್ಲಿ ಮಾತ್ರ ಇರುತ್ತೆ. ಅದರ ಆಳವಾಗಿ ಇಣಕ್ಕೆ ನೋಡಿದಾಗ ಸಾಕಷ್ಟು ವಿಷಯಗಳಿರುತ್ತೆ. ಎಕ್ಸಾಂಪಲ್ ಭೂತಕೋಲ ಮೇಲ್ಗಡೆ ಮಟ್ಟಕ್ಕೆ ಕಾಣಿಸ್ತಾ ಇದ್ದಿದ್ದು ಬೇರೆ, ಅದನ್ನು ಆಮೇಲೆ ಸ್ವಲ್ಪ ಸಮಯದ ನಂತರ ಇಲ್ಲ ಅದು ಆ ಥರ ಇದೆ, ಈ ಥರ ಇದೆ, ಹೀಗಿದೆ, ಹಾಗಿದೆ ಅಂತೆಲ್ಲ ಬಂದಾಗಲೇ ಜನಕ್ಕೆ ಇನ್ನೂ ಗೊತ್ತಾಗಿದ್ದು, ಓ ಇದು ಪ್ರೊಸೀಜರು ಹೀಗೆ ಹಾಗೆ ಅಂತ. ಸೊ ಹಾಗೆಯೇ ಪ್ರತಿಯೊಂದು ಆರ್ಟ್ ಫಾರ್ಮ್ನ ನಾವು ಬ್ಲೆಂಡ್ ಮಾಡ್ತೀವಿ ಸಿನಿಮಾದಲ್ಲಿ ಅಂದಾಗ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಬಟ್ ನಾವು ಕಮರ್ಷಿಯಲ್ ಆಗಿ ತೊಗೊಂಬಂದಾಗ ಅದನ್ನು ತೀರಾ ಆರ್ಟಿಸ್ಟಿಕ್ ಆಗಿ ತೋರಿಸದೇ ಇದ್ದಾಗ ಕಮರ್ಷಿಯಲ್ ಆಗಿ ತೊಗೊಂಬರ್ತೀವಿ ಮತ್ತು ಸಿನಿಮಾದ ಉದ್ದಕ್ಕೂ ಆ ವಿಷಯನ ಬರ್ತಾ ಇರುತ್ತೆ. ಅದನ್ನು ಎಲ್ಲೂ ಕೂಡ ನಾವು ತೀರಾ ಅದನ್ನು ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಆದರೂ ಕೂಡ ಅದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಬರ್ತಾ ಹೋಗುತ್ತೆ ಮತ್ತು ಅದರ ಒಂದು ಇಂಪಾರ್ಟೆನ್ಸ್ನ ತೋರಿಸ್ತಾ ಹೋಗ್ತೀವಿ. ಯಾಕೆಂದರೆ ತೀರಾ ನಾವು ಅದ್ರ ಮೇಲೇ ಕತೆ ಮಾಡಿಕೊಂಡು ಹೋದರೆ ಏನಾಗುತ್ತೆ, ಅದು ಬೇರೆ ಥರ ಸಿನಿಮಾ ಆಗಿಬಿಡುತ್ತೆ. ಬಟ್ ಆ ಸಿನಿಮಾದಲ್ಲಿ ಚಂಡೆ ಮೇಳ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ನಮ್ಮ ಸಿನಿಮಾದಲ್ಲಿ, ಪೀಟರ್ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ. ಅದು ನಿಮಗೆ ಮೊದಲಿಂದನೂ ನಿಮ್ಮನ್ನು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಚಂಡೆ ಅನ್ನೋದು ಏನು ಅಂದರೆ ಇಟ್ಸ್ ಒಂದು ಡಿವೈನ್ ಸೌಂಡ್. ಅದು ಆ್ಯಕ್ಚುಲಿ ಅದಕ್ಕೊಂದು ಇಂಟೆನ್ಸಿಟಿ ಇದೆ ಚಂಡೆ ಸೌಂಡ್ಗೆ, ಅದಕ್ಕೊಂದು ಡಿಸಿಪ್ಲಿನ್ ಇದೆ. ಸೊ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಬರ್ತೀವಿ ನಾವು. ಅದು ಕೂಡ ಒಂದು ಕಮರ್ಷಿಯಲ್ ವೇನಲ್ಲೇ ಹೋಗ್ತಾ ಇರುತ್ತೆ.
ತೀರಾ ನಾವು ಆಳಕ್ಕಿಳಿದು ಚಂಡೆ ವಿಷಯನೇ ತೀರಾ ನಾವು ತಗೊಂಡು ಮಾಡಿರುವಂಥ ಸಿನಿಮಾ ಅಲ್ಲ ಇದು ಆ್ಯಕ್ಚುಲಿ. ಆ್ಯಂಡ್ ಕಮರ್ಷಿಯಲ್ ಆಗಿ ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಬೇಕು ಮತ್ತು ಎಲ್ಲೆಲ್ಲಿ ಬೇಕು ಹೇಗೆ ಬೇಕು ಅನ್ನೋದು ಇನ್ನೊಂದು, ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಅದರ ಸೌಂಡಿಂಗನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಸಿನಿಮಾದಲ್ಲಿ. ಸೊ ಆಮೇಲೆ ಇಡೀ ಸಿನಿಮಾ ನಾವು ಚಂಡೆ ಬಾರಿಸ್ತಾ ಇದ್ದರೆ ಅದು ಯಾರು ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಎದ್ದೇ ಹೋಗ್ಬಿಟ್ಟಿರ್ತಾರೆ, ಯಾರು ನೋಡೋಕ್ಕೆ ಇಷ್ಟಪಡಲ್ಲ. ಓಕೆ, ಸೊ ಎಸ್ ಆರ್ಟ್ ಫಾರ್ಮ್ನ ನಾವು ತರಬೇಕು, ಬಟ್ ಅದಕ್ಕೊಂದು ಸೆನ್ಸಿಬಲ್ ಆಗಿ ಯೋಚನೆ ಮಾಡಬೇಕು, ಅದು ಎಲ್ಲೆಲ್ಲಿ ಬೇಕು ಅಂತ. ಆ ಥರ ತಂದಾಗ ನಾವು ಕ್ಲೈಮ್ಯಾಕ್ಸಲ್ಲಿ ಏನೋ ಒಂದು ಬ್ಯಾಂಕ್ ಕೊಟ್ಟಾಗ ಅದಕ್ಕೊಂದು ಮಜಾ ಸಿಗುತ್ತೆ. ಓಕೆ, ಸೊ ನಾವು ಟೀಸರ್ ನೋಡಿದ್ವಿ, ಸಾಂಗ್ಸನ್ನು ನೋಡಿದ್ವಿ, ಬಟ್ ನಾವೀಗ ನೋಡಿದಾಗ ಏನು ಅನ್ಸುತ್ತೆ ಅಂತಂದರೆ ಒಂಥರ ಮಲಯಾಳಿ ಸಿನಿಮಾ. ನಾನು ಐ ಆಮ್ ನಾಟ್ ಸೇಯಿಂಗ್ ಕನ್ನಡದಲ್ಲಿ ಈ ಥರ ಸಿನಿಮಾ ಬರಲ್ಲ ಅಂತಂದು, ಬಟ್ ನಮಗೆ ಅದು ನೋಡಿದಾಗ ಫಸ್ಟ್ ಟೈಮ್ ನೋಡಿದ ತಕ್ಷಣ ಓಕೆ ಇದೇನೋ ಒಂಥರ ಮಲಯಾಳಂ ಸಿನಿಮಾ ಟೈಪ್ ಇದೆಯಲ್ಲ ಅಂತ. ಈವನ್ ನಿಮ್ಮ ಹೀರೋಯಿನ್ ಕೂಡ ಹೇಳಿದರು ಈ ಥರ ಮಲಯಾಳಂ ಸಿನಿಮಾ ಟೈಪೇ ಇದೆ ಇದು ಅಂತಂದ್ರೆ, ಅದು ಖುಷಿ ಆಗುತ್ತೆ ಆ ಥರದೊಂದಿಷ್ಟು ಔಟ್ಪುಟ್ ಬಂತು ಅಂತಂದರೆ ಅಂತ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಒಂದು ಸಿನಿಮಾಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜನಗಳನ್ನು ಗ್ರ್ಯಾಬ್ ಮಾಡೋಕ್ಕೆ ಅದು ಎಂಥ ದೊಡ್ಡ ಮೇಜರ್ ರೋಲ್ ತೊಗೊಳುತ್ತೆ ಅಂತ ಅನ್ಸುತ್ತೆ. ಇಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಟೆಕ್ನಿಕಲಿ ನಾವು ಸಿನಿಮಾ ಹೋಗೋದಕ್ಕೆ ಮುಂಚೆ ಈಗ ಸ್ಕ್ರೀನ್ ಪ್ಲೇನಲ್ಲೇ ಫ್ರೇಮ್ ವಾಸ್ ಡಿಸೈಡೆಡ್ ಇನಿಷಿಯಲಿ. ಅಂದರೆ ಯಾಕೆಂದರೆ ನಾವು ತುಂಬ ಕ್ಲಿಯರ್ ಆಗಿಬಿಟ್ಟಿದ್ವಿ, ಅಂದರೆ ಈ ಸಿನಿಮಾದ ಪ್ರೆಸೆಂಟೇಷನು ಹೀಗೆ ಇರಬೇಕು, ಈ ಥರನೇ ಇರಬೇಕು. ಅದಕ್ಕೆ ನಾವು ಮಳೆನಲ್ಲೇ ಶೂಟ್ ಮಾಡಿದ್ದು. ಮಡಿಕೇರಿನಲ್ಲಿ ಜೂನ್ ಜುಲೈ ಅಂದರೆ ಭಯಂಕರ ಮಳೆ, ಅಂದರೆ ನೀವು ಎಕ್ಸ್ಪೆಕ್ಟೂ ಮಾಡೋಕ್ಕಾಗಲ್ಲ ಅಷ್ಟು ಮಳೆ. ಬಟ್ ನಮಗೆ ಆ ಟೈಮಲ್ಲಿ ಶೂಟ್ ಮಾಡಲೇಬೇಕಾಗಿದೆ, ಯಾಕಂದರೆ ಮಳೆ ಕೂಡ ಒನ್ ಆಫ್ ದಿ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಅದನ್ನು ಆಡಿಯನ್ಸ್ ಫೀಲ್ ಮಾಡಬೇಕು ಇಲ್ಲಿ ಥಿಯೇಟ್ರಲ್ಲಿ. ಓಕೆ, ಆ ಮಳೆ ಅಂದರೆ ಇಡೀ ದಿನ ಮಳೆ ಹೊಡಿತಾ ಇರೋದೇ ಜೊತೆನೇ ನಾವು ಕತೆ ಹೇಳ್ತಾ ಹೋದರೆ ಅದು ವರ್ಕ್ ಆಗಲ್ಲ. ಅದೂ ಅಷ್ಟೇ, ಎಲ್ಲೆಲ್ಲಿ ಎಸೆನ್ಸಿವ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲೆಲ್ಲಿ ಯೂಸ್ ಮಾಡಬೇಕು. ಸೊ ಸಿನಿಮಾಟೋಗ್ರಫಿ ಅಂತ ಬಂದಾಗ ಇವಾಗ ಆಡಿಯನ್ಸ್ ಥಿಯೇಟ್ರಿಗೆ ಬಂದಾಗ ಹಿ ಶುಡ್ ಫೀಲ್ ದ ಲೊಕೇಶನ್. ಅವನಿಗೆ ಆ ಬ್ಯಾಕ್ ಡ್ರಾಪ್ ಇಷ್ಟ ಆಗಬೇಕು. ಅವನು ಆ ಬ್ಯಾಕ್ ಡ್ರಾಪ್ ಜೊತೆ ಅವನ ಕತೆ ಹೇಳ್ತಾ ಹೋದಾಗ ಅವನ ಪಾತ್ರಗಳಿಗೆ ಕನೆಕ್ಟ್ ಆಗ್ತಾನೆ. ಅವನ ಪಾತ್ರಗಳಿಗೆ ಕನೆಕ್ಟ್ ಆಗಿದಾಗ ಬ್ಯಾಕ್ ಡ್ರಾಪ್ ಡಿಟ್ಯಾಚ್ ಆಯಿತು, ಅಥವಾ ಬ್ಯಾಕ್ ಡ್ರಾಪ್ಗೆ ಪಾತ್ರಗಳು ಡಿಟ್ಯಾಚ್ ಆಗ್ತಿದೆ ಅಂದರೆ ಕತೆ ಹೇಳೋದಕ್ಕೆ ನಾವು ಅರ್ಥನೇ ಇರಲ್ಲ. ಸೊ ಸಿನಿಮಾಟೋಗ್ರಫಿ ಈಸ್ ಎ ವೆರಿ ಬಿಗ್ ಇದು ಅಡ್ವಾಂಟೇಜ್ ಫಾರ್ ಎನಿ ಫಿಲಮ್ ಮೇಕರ್. ಆ್ಯಂಡ್ ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಗುರುಪ್ರಸಾದ್ ನರ್ನಾಡ್ ಅಂತ ಸಿನಿಮಾಟೋಗ್ರಾಫರ್ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಬಂದಿದ್ದಾರೆ. ಅವರ ಕೆಲಸದಲ್ಲಿಯೂ ಇದು ದಿ ಬೆಸ್ಟ್ ಕೆಲಸ. ಸೊ ಅವರೇ ಸುಮಾರು ಸರಿ ಹೇಳ್ಕೊಂಡಿದ್ದಾರೆ. ಸೊ ದಿ ಬೆಸ್ಟ್ ಕೆಲಸ ಅವರು ಪೀಟ್ರಿಗೆ ಮಾಡಿರೋದು ಅಂತ. ಆ್ಯಂಡ್ ನಾಟ್ ಓನ್ಲಿ ಸಿನಿಮಾಟೋಗ್ರಫಿ, ಎಲ್ಲ ಡಿಪಾರ್ಟ್ಮೆಂಟು ಅಷ್ಟೇ. ಸೊ ದಿ ಬೆಸ್ಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಾಗಲಿ, ಸೊ ಎಲ್ಲವೂ ಕೂಡ ನಾವು ತುಂಬ ಅಂದರೆ ತುಂಬ ಕ್ವಾಲಿಟಿ ಆ್ಯಂಡ್ ದೊಡ್ಡವರ ಕೈಯಲ್ಲಿ ಈ ಸಿನಿಮಾ ರೆಡಿ ಆಗಿದೆ. ಇನ್ನೊಂದೇನೆಂದರೆ, ಒಂದು ಕಡೆ ನಿಮ್ಮ ಹೆಸರು ಪೀಟರು, ಇನ್ನೊಂದು ಕಡೆ ನೀವು ಚಂಡೆ ಗ್ಯಾಂಗಲ್ಲಿ ಇರ್ತೀರ. ಎಲ್ಲಿ ಅದು ಬೇರೆ, ಐ ಮೀನ್ ಧರ್ಮಕ್ಕೆ ಅಂತ ಬಂದ್ವಿ ಅಂದರೆ ಎರಡು ಡಿಫ್ರೆಂಟ್ ಧರ್ಮ ಆಗುತ್ತೆ. ಅದು ಹೆಂಗೆ ನಿಮ್ಮ ಒಂದು ಸಿನಿಮಾಗೆ ಆ್ಯಪ್ಟ್ ಆಗ್ತಾ ಇದೆ ಅಂತ? ಪೀಟರ್ ಅಂತಂದರೆ ಅವನಿಗೆ ಚಂಡೆನೇ ಧರ್ಮ. ಅವನ ಕ್ರಿಶ್ಚಿಯಾನಿಟಿ, ಹಿಂದೂಯಿಸಮ್, ಆಮೇಲೆ ಮುಸ್ಲಿಮ್ ಆ ಥರದ್ದು ಯಾವುದು ಬರಲ್ಲ ಇಲ್ಲಿ. ಸೊ ಮೊನ್ನೆನೂ ಹೇಳ್ತಾ ಇದ್ವಿ, ಅದೊಂದು ರಾಮ, ರಹೀಮ, ಆಮೇಲೆ ಪೀಟರ್. ಸೊ ಈ ಥರದಲ್ಲಿ ಅಲ್ಲಿ ಎಲ್ಲದೂ ಟ್ರಾವೆಲ್ ಆಗುತ್ತೆ. ಅವನ ಚಂಡೆ ಟೀಮ್ ಅನ್ನೋದು ಒಂದು, ಅಥವಾ ಅವನ ಚಂಡೆ ಅನ್ನೋದೇ ಒಂದು ಧರ್ಮ, ಅವನ ಕರ್ಮ ಕೂಡ. ಸೊ ಇಲ್ಲಿ ಯಾವುದೇ ಧರ್ಮದ ಎಸ್ಟಾಬ್ಲಿಷ್ಮೆಂಟ್ ಆಗಲಿ ಅಥವಾ ಅವ್ರನ್ನ ಕೆಳಗಡೆ ಹಾಕೋದಾಗಲಿ ಎಲ್ಲೂ ಮಾಡಿಲ್ಲ. ಒಬ್ಬ ಮನುಷ್ಯನಿಗೆ ಅವನದೇ ಆದಂಥ ಒಂದು ಧರ್ಮ ಇರುತ್ತೆ. ಅವನ ಹೆಸರು ಪೀಟರ್, ಅವನ ಧರ್ಮ ಕ್ರಿಶ್ಚಿಯಾನಿಟಿ ಅಷ್ಟೇ. ಅದು ಬಿಟ್ಟರೆ ಸಿನಿಮಾದಲ್ಲಿ ಬೇರೆ ನಿಮಗೇನೂ ಸಿಗಲ್ಲ. ಅವನ ಮನೆ ನೋಡಿದಾಗ ಅಲ್ಲಿ ಇವರು ಯೇಸು ಇರ್ತಾರೆ, ಅವರ ಫೋಟೋ ಇರುತ್ತೆ, ಜೊತೆಗೆ ಅವರ ಆಚರಣೆ ಏನಿರುತ್ತೆ ಅದನ್ನು ಸುಮ್ಮನೆ ಇಷ್ಟು ಹಿಂಗೆ ಹೋಗ್ಬಿಡುತ್ತೆ. ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಎಲ್ಲೂ ಯಾವುದನ್ನು ಏನು ಪ್ರಮೋಟ್ ಮಾಡದೆ ನೀಟಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ನಿಮ್ಮ ಒಂದು ಸಿನಿಮಾ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಂತಂದರೆ, ಇವಾಗ ಇಲ್ಲಿವರೆಗೂ ನಾವೇನೇನು ನೋಡ್ಕೊಂಡು ಬಂದಿದ್ದೀವಲ್ಲ, ನಮಗೆಲ್ರಿಗೂ ಅನಿಸುತ್ತೆ ಒಂದು ಒಳ್ಳೆ ಕಂಟೆಂಟ್ ಇದೆ, ಜನಗಳಿಗೆ ಇಷ್ಟ ಆಗುವಂತಹ ಕಂಟೆಂಟು, ರಿಚ್ ಆಗಿ ತೋರಿಸಿದ್ದಾರೆ, ವಿಜುವಲ್ಸು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐ ಮೀನ್ ಕನೆಕ್ಟ್ ಆಗುವಂಥದ್ದು ಪ್ರಕೃತಿಗೆ, ನಮಗೆ ನಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡುತ್ತೆ. ಇದೆಲ್ಲವೂ ನಮಗೆ ಒಂದು ಪಾಸಿಟಿವ್ ಅಂಶಗಳು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಒಂದು ಥಾಟ್ ಬರೋದು, ರಾಜೇಶ್ ಅವ್ರು ಏನೋ ಅಂದ್ಕೊಳ್ಳಲ್ಲ ಅಂದರೆ ನಾನು ಕೇಳ್ತೀನಿ, ಇಂಥ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ, ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ, ಡೈರೆಕ್ಟರ್ಗೆ ಥಾಟ್ ಬರುತ್ತೆ ಎಸ್ಟಾಬ್ಲಿಷ್ಡ್ ಆಗಿರೋದು, ಫುಲ್ಲಿ ಎಸ್ಟಾಬ್ಲಿಷ್ಡ್ ಆಗಿರೋ ಒಬ್ಬ ಹೀರೋನ ತಂದು ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೊಂದು ಥಾಟ್ ಬರುತ್ತೆ. ಆದರೆ ರಾಜೇಶ್ ಯಾಕೆ ಈ ಸಿನಿಮಾಗೆ?
ಇದು ಯಾಕೆ ಅಂದರೆ ಮೊದಲನೇ ವಿಷಯ ಏನು ಅಂದರೆ ಆಡಿಯನ್ಸ್ಗೆ ನಾವು ಪೀಟರ್ ಆಗೇ ತೋರಿಸ್ಬೇಕಾಗಿತ್ತು. ಪೀಟರ್ನ ಒಬ್ಬ ನಟನ ಇಮೇಜಿಂದ ತೋರಿಸಿದ್ರೆ ಅದು ಕತೆ ರೀಚ್ ಆಗ್ತಿರಲಿಲ್ಲ. ಬಹುಶಃ ಇಲ್ಲಿವರೆಗೂ ನಾವು ಇವಾಗ ಏನು ನಿಮ್ಮ ಮನಸ್ಸೊಳಗಡೆ ನಾವು ಏನೋ ಒಂದು ಹುಟ್ಟಾಕಿದ್ದೀವಿ ಗೊತ್ತಾ ಈ ಸಿನಿಮಾ ಮೂಲಕ, ಅದನ್ನು ನಾವು ತಲುಪ್ಸೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಈ ಕಥೆನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲನೂ ಸಣ್ಣ ಅಲ್ಲಿ ಕಾಣಿಸ್ಕೊಂಡು ಫೇಸಸ್ಸೇ. ಕಷ್ಟ ಆಗ್ತಿರ್ಲಿಲ್ಲ ನಮಗೆ, ಅಂದರೆ ಯಾರನ್ನೋ ಇದು ಮಾಡ್ಬೋದಿತ್ತು, ಕಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಕಥೆನ ನಾವು ಕಂಪ್ಲೀಟ್ ಮಾಡಿದಾಗ್ಲೇ ರಾಜೇಶು ಡಿಸೈಡ್ ಆಗ್ಬಿಟ್ಟಿದ್ವಿ ನಾವು, ರಾಜೇಶ್ ಮಾಡೋಣ ನಾವು ಹಾಗೆ ಹೀಗೆ ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ. ಇನ್ನೊಂದು ಯಾಕೆ ಅಂದರೆ ರಾಜೇಶ್ಗೂ ನಾನು ಹೇಳಿದ್ದೆ, ರಾಜೇಶ್ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡ್ತೀನಿ, ಯು ಹ್ಯಾವ್ ಟು ವರ್ಕೌಟ್, ಈ ಥರ ವರ್ಕ್ ಮಾಡಬೇಕಾಗಿರುತ್ತೆ, ಈ ಥರ ಎಫರ್ಟ್ ಹಾಕ್ಬೇಕು ನೀವು, ಈ ಥರ ಇದು ಹಾಕ್ಬೇಕು ನೀವು ಅಂತ. ಇಲ್ಲಿ ಸೆಕೆಂಡ್ ಥಾಟೇ ಇಲ್ಲ, ನಾವು ಡಿಸೈಡ್ ಮಾಡ್ತಾನೆ ನಾವು ಕಥೆನ ಡೆವಲಪ್ ಮಾಡ್ತಾ ರಾಜೇಶ್ ಜೊತೆನೇ ಅದು ರಾಜೇಶ್ಗಂತಲೇ ಮಾಡಿಕೊಂಡು ಹೋಗ್ತಾನೆ ಬಂದಿರೋದು. ಆ್ಯಂಡ್ ಯಾಕೆ ಅಂದರೆ ಇದು ಇನ್ನೊಂದು ಅಂಡರ್ ದಿ ಲೇಯರ್ ಏನು ಹೇಳಬೇಕು ಅಂದರೆ, ಒಂದು ಇಮೇಜಿಗೆ ಫಿಟ್ ಆದರೆ ಇದು ನಾನು ಇವತ್ತು ನಿಮಗೆ ಹೇಳಿದ್ರೆ ನಿಮಗೆ ಮೇ ಬಿ ಅದು ಕನ್ವಿನ್ಸ್ ಆಗ್ತಾ ಇರ್ಬೋದು, ಬಟ್ ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಒಂದು ಇಮೇಜ್ ಜೊತೆಗೆ ಈ ಕ್ಯಾರೆಕ್ಟರ್ನ ನಾನು ಹೇಳಕ್ಕೆ ಹೋಗಿದ್ದಿದ್ರೆ ಅದು ವರ್ಕ್ ಆಗ್ತಾ ಇರಲಿಲ್ಲ, ಅದು ಬೇರೆದೇ ಏನೋ ಆಗ್ತಾಯಿತ್ತು. ಸೊ ಅದು ಒಂದು ಬಿಗ್ಗೆಸ್ಟ್ ರೀಸನ್ ಫಾರ್ ದಿಸ್. ಯಾಕೆಂದರೆ ದೂರದರ್ಶನ ಆದಮೇಲೆ ಸಿಕ್ಕಾಪಟ್ಟೆ ಸವಾಲುಗಳಿತ್ತು. ಯಾವ ಥರ ಸಿನಿಮಾ ಮಾಡಬೇಕು, ಹೇಗೆ ಮಾಡಬೇಕು, ಈವನ್ 2-3 ಅಪ್ರೋಚ್ಗಳು ಕೂಡ ಇತ್ತು ಆ್ಯಕ್ಚುಲಿ. ಓಕೆ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಜನನ ತಲುಪಿಸ್ಬೇಕು, ಯಾವ ಥರ ಸಬ್ಜೆಕ್ಟ್ ಎತ್ಕೋಬೇಕು ಅನ್ನೋದೇ ಒಂದು ತುಂಬ ದೊಡ್ಡ ಸವಾಲಾಗಿತ್ತು ಅವಾಗ. ಆದಾಗ ತುಂಬ ದೊಡ್ಡ ಸವಾಲಾಗಿ ಆಗಿದ್ದಾಗಲೂ ಕೂಡ, ಬಟ್ ಅದೊಂದು ಇಂಟ್ಯೂಷನ್ ಇರುತ್ತೆ, ಅದೊಂದು ಇಲ್ಲ ನಾವು ಬೇರೆ ಏನೋ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಯಾವಾಗ ಸಫಲ ಆಗುತ್ತೆ ಅಂದರೆ ಒಂದು ಲೈಕ್ ಮೈಂಡೆಡ್ ಪೀಪಲ್ ಎಲ್ಲರೂ ಒಟ್ಟಿಗೆ ಇದ್ದಾಗ ಸಫಲ ಆಗುತ್ತೆ. ಒಂದು ಸ್ವಲ್ಪ ಆ ಕಡೆ ವಾಲಿದ್ರೂ ಅದು ಮೇ ಬಿ ಬೇರೆ, ನಾ ಇಷ್ಟೊತ್ತಿಗೆ ರಿಲೀಸು ಮಾಡಿ ಬೇರೆ ಪಿಕ್ಚರ್ಗೂ ಹೋಗ್ಬಿಡ್ತಾ ಇದ್ದೆ ಅನಿಸುತ್ತೆ ಬಹುಶಃ. ಯಾಕೆಂದರೆ ಈಗ ಫೇಸ್ ಬಂದಿದ್ದರೆ ಆ ಥರದ್ದೆಲ್ಲ ಪ್ರೋಸೆಸ್ಗಳಾಗೋಗಿರೋದು. ಬಟ್ ಇವತ್ತು ಪೀಟರ್ ಅಂದರೆ ಒಂದಷ್ಟು ಮೀಡಿಯಾದವರಾಗಲಿ ಅಥವಾ ಒಂದಷ್ಟು ಜನಗಳಿಗಾಗಲಿ ಅಥವಾ ಒಂದಷ್ಟು ಇವ್ರಿಗಾಗಲಿ ಇವತ್ತೊಂದು ಫ್ರೆಶ್ ಆಗಿ ಫೀಲ್ ಮಾಡ್ತಿದ್ದಾರೆ. ಕಾಂಪಿಟೇಷನ್ ಜಾಸ್ತಿ ಅಂತ ಅನ್ಸುತ್ತೆ ಸರ್ ಇವಾಗ. ಯಾಕಂದರೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಅಂತಂದರೆ ಅದರ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಕೂಡ ಅದೇ ದಿನವೇ ರಿಲೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಜನಗಳು ಕನ್ನಡ ಸಿನಿಮಾ ಬಿಟ್ಟು ಎಷ್ಟೊಂದು ಜನ ಬೇರೆ ಭಾಷೆ ಸಿನಿಮಾ ಕೂಡ ನೋಡುವಂಥ ಚಾನ್ಸಸ್ ಇರುತ್ತೆ. ಆ್ಯಸ್ ಎ ಡೈರೆಕ್ಟರ್ ನಿಮಗೆ ಎಷ್ಟು ಕಾಂಪಿಟೇಷನ್ ಅಂತ ಅನಿಸುತ್ತೆ? ಹಾಗೆ ಇಷ್ಟೆಲ್ಲದರ ಮಧ್ಯೆ ಇಷ್ಟೆಲ್ಲ ಗೊಂದಲಗಳು ಏನು ಸಿನಿಮಾ ರಂಗದಲ್ಲಿ ಆಗ್ತಾ ಇದೆಯಲ್ಲ, ಅದೆಲ್ಲ ಗೊಂದಲಗಳ ಮಧ್ಯೆ ನಾನು ಸ್ಟಿಕ್ ಆನ್ ಆಗ್ತೀನಿ, ನನ್ನ ಪ್ಯಾಷನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ, ನಾನು ಸ್ಯಾಂಡಲ್ವುಡ್ಡಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ ಅಂತ ಹೆಸರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಎಷ್ಟಿದೆ? ಎಷ್ಟು ಚಾಲೆಂಜಸ್ನ ನೀವು ಇಲ್ಲಿ ತನಕ ಫೇಸ್ ಮಾಡಬೇಕಾಯಿತು, ಮುಂದೂ ಮಾಡಬೇಕಾಗತ್ತೆ ಮೋಸ್ಟ್ಲಿ, ಅದ್ರ ಬಗ್ಗೆ ಹೇಳೋದಾದರೆ? ಎಸ್, ಖಂಡಿತ. ಒಬ್ಬ ನಿರ್ದೇಶಕನಾಗಿ ಇದು ಸಿನಿಮಾ ರಂಗದಲ್ಲಿ ಇವತ್ತಿಗಂತಲ್ಲ, ಮುಂಚೆಯಿಂದನೂ ಇರುವಂಥ ಅಂಟಿಲ್ ಅನ್ಲೆಸ್ ಯು ಆರ್ ಎ ಪ್ರಾಪರ್ ಸಕ್ಸಸ್ಫುಲ್ ಡೈರೆಕ್ಟರ್, ಪ್ರಾಪರ್ ಸಕ್ಸಸ್ಫುಲ್ ಆ್ಯಕ್ಟ್ರೆಸ್, ಪ್ರೊಡ್ಯೂಸರ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಇವತ್ತಿಗೆ ಇನ್ನೂ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ನೀವು ಸಕ್ಸಸ್ಫುಲ್ ಡೈರೆಕ್ಟರ್ ಆದ್ರೂ ಕೂಡ ನೆಕ್ಸ್ಟು ನೀವು ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ಹೇಗೆ ತೊಗೊಂಡೋಗ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಪ್ರತಿ ಪ್ರಾಡಕ್ಟ್ ನಾವು ಮಾಡಬೇಕಾದ್ರೂ ಒಂದು ಚಾಲೆಂಜ್ ಇದ್ದೇ ಇದೆ. ಅದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡೆ ಈ ಸರಿ ನಮ್ಮ ಮೇಯ್ನ್ ಅಜೆಂಡಾ ಇದ್ದಿದ್ದೇನು ಅಂದರೆ, ಫಸ್ಟ್ ನಾವು ರೀಚ್ ಆಗಬೇಕು. ಸೊ ನಮ್ಮ ಕಂಟೆಂಟ್ ಮೂಲಕ ರೀಚ್ ಆಗಬೇಕು. ನಮ್ಮ ಕಂಟೆಂಟು ಥಿಯೇಟ್ರಲ್ಲಿ ಮಾತಾಡ್ತು ಅಂದರೆ ಆಟೋಮ್ಯಾಟಿಕ್ಕಾಗಿ ನಮಗೇನು ಸಿಗಬೇಕು ಅದು ಸಿಗ್ತಾ ಹೋಗುತ್ತೆ. ಯಾಕೆಂದರೆ ಮುಂಚೆ ಅಷ್ಟು ಕಷ್ಟ ಇಲ್ಲ ರೀಚ್ ಆಗೋದು. ಇವತ್ತು ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ ಆ್ಯಂಡ್ ಇಂಪ್ಯಾಕ್ಟ್ಫುಲ್ ಆಗಿದೆ. ಸೊ ನಾವು ನಿಜವಾಗ್ಲೂ ನಮ್ಮ ತಂಡದಿಂದ ಒಳ್ಳೆ ಪ್ರಾಡಕ್ಟ್ ರೆಡಿಯಾಗಿದೆ, ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ಜನನ ಥಿಯೇಟ್ರಿಗೆ ಕರ್ಕೊಂಡು ಬರೋವರೆಗೂ ಮಾತ್ರ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾ ನಿಧಾನಕ್ಕೆ ನಮ್ಮನ್ನ ಎತ್ಕೊಂಡು ಹೋಗುತ್ತೆ. ಸೊ ಇದು ತುಂಬ ಕ್ಲಾರಿಟಿ ಇದೆ ನಮಗೆ. ಆ್ಯಂಡ್ ಚಾಲೆಂಜಸ್ ಖಂಡಿತ ಇದೆ. ಈಗ ಬೇರೆ ಭಾಷೆಗಳದ್ದು ನಮಗೆ ಒಂದಷ್ಟು ಚಾಲೆಂಜಸ್ ಇದೆ. ಬಟ್ ಎಂಡ್ ಆಫ್ ದಿ ಡೇ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಿಲ್ಲ ಅಂದರೆ ನಾವು ಒಬ್ಬರೇ ಹೋರಾಡಿ ಏನೂ ಪ್ರಯೋಜನವೇ ಇಲ್ಲ. ಸೊ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಆಮೇಲೆ ಕೆಲವೊಂದು ಸರಿ ನಾವು ಏನು ಮಾಡಬೇಕು, ನಾವು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇವಾಗ ಅವ್ರದ್ದು ಬಿಸ್ನೆಸ್ಸು, ನಮಗೂ ಬಿಸ್ನೆಸ್ಸು. ಇವಾಗ ಅವರು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿರೋರೇ ಓನರೇ, ನಾವು ಪ್ರಾಡಕ್ಟ್ನ ರೆಡಿ ಮಾಡಿರೋರೆ. ನಾವು ಎಷ್ಟು ಗಟ್ಟಿಯಾಗಿ ನಿಲ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವತ್ತಿನ ದಿನದಲ್ಲಿ ನಾವು ಏನು ಗಟ್ಟಿಯಾಗಿ ನಿಲ್ತೀವಿ, ಆ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ನಾವು ಏನು ಗಟ್ಟಿಯಾಗಿ
ಇದನ್ನು ರೆಡಿ ಮಾಡಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನಾವು ಎಂಟೈರ್ ಟೈಮ್ಗೆ ನಮಗೊಂದು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಇದೆ. ಪೀಟರ್ ಸಿನಿಮಾ ಆಡಿಯನ್ಸ್ಗೆ, ಥಿಯೇಟ್ರಿಗೆ ಜನ ಬಂದರು ಅಂದರೆ ಹೊರಗಡೆ ಹೋಗ್ತಾ ಅಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಗಳನ್ನ ಅವರು ಕನೆಕ್ಟ್ ಆಗ್ತಾ ಅವ್ರ ಜೊತೆ ಕನೆಕ್ಟ್ ಆಗಿ ಅವರ ಅಷ್ಟೂ ಜನರ ಹೆಸರುಗಳನ್ನು ನೆನ್ಪಿಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇಲ್ಲಿವರೆಗೂ ಲಾಂಗ್ ಟರ್ಮ್ 100% ಇಲ್ಲಿವರೆಗೂ ಒಂದಷ್ಟು ಜನ ಸಿನಿಮಾ ನೋಡಿದ್ದಾರೆ. ಅಂದರೆ ಬೇರೆ ಲ್ಯಾಂಗ್ವೇಜ್ ಅವರಾಗಲಿ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗಳಾಗಲಿ ಆ್ಯಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗಳಾಗಲಿ, ಸೊ ಇವರೆಲ್ಲ ಸಿನಿಮಾ ನೋಡಿದ್ದಾರೆ. ಸೊ ಸಿನಿಮಾ ನೋಡಿ ಅವ್ರು ಹೇಳಿದ್ದು ಒಂದೇ, ಇದು ಒಬ್ಬ ಕಾಮನ್ ಆಡಿಯನ್ಸ್ಗೆ ತುಂಬ ನೆನಪಲ್ಲಿ ಇಟ್ಕೊಳ್ಳುವಂಥ ಸಿನಿಮಾ ಆಗುತ್ತೆ. ಯಾಕಂದರೆ ಇದರಲ್ಲಿರುವಂಥ ಕ್ಯಾರೆಕ್ಟರ್ ಡಿಸೈನ್ಗಳಾಗಲಿ, ಇದರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಾಗಲಿ ಆ್ಯಂಡ್ ಇದರದ್ದು ಓವರಾಲ್ ಸ್ಕ್ರೀನ್ ಪ್ಲೇ, ಕತೆ, ಆ ಬ್ಯಾಕ್ ಡ್ರಾಪು, ಆ ಪ್ರತಿಯೊಂದು ಪಾತ್ರನೂ ಕನೆಕ್ಟ್ ಆಗೋ ರೀತಿ, ಸೊ ಅದು ಎಲ್ಲವನ್ನೂ ನೋಡಿದಾಗ ಇದೊಂದು ಒಳ್ಳೆ ಸಿನಿಮಾ ಆಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿಯೇ ನಾವು ಮಾರ್ಕೆಟಿಂಗಲ್ಲೂ ಕೂಡ ಅಷ್ಟೇ, ನಮ್ಮ ಈಗ ಸೌತ್ ಎಲ್ಲ ಒಂದು ಮಾರ್ಕೆಟಿಂಗ್ ಟೀಮ್ ಹ್ಯಾಂಡಲ್ ಮಾಡಿದ್ರೆ, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಈ ಕಡೆಗೆಲ್ಲ ಇನ್ನೊಂದು ಮಾರ್ಕೆಟಿಂಗ್ ಟೀಮ್ ಹ್ಯಾಂಡಲ್ ಮಾಡ್ತಾಯಿದೆ. PR ಕೂಡ ಅಷ್ಟೇ. ಸೊ ಇಬ್ಬರಿಬ್ಬರು ನಾವು ಈ ಥರದ್ದೆಲ್ಲ ಒಂದಷ್ಟು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆ್ಯಂಡ್ ಎಲ್ಲರೂ ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ. ಅಲ್ಲ, ಇದು ಸೋಷಿಯಲ್ ಮೀಡಿಯಾ ನೀವು ಹೇಳಿದಾಗ ನಾನು ಹೇಳ್ಬೇಕು ಅಂದ್ಕೊಂಡೆ, ಜನಗಳಿಗೆ ಒಂದು ಪೀಟರ್ ಅನ್ನೋ ಹೆಸರು ಮರಿಲಾರ್ದಂಗೆ ನೀವು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಜನಗಳಿಗೆ ರಿಜಿಸ್ಟರ್ ಮಾಡ್ಕೊಂಡು ಬಂದ್ರಿ ನೀವು. ಬಿಕಾಸ್ ಇವಾಗ ಒಂದು ಸಿನಿಮಾನ ಮುಹೂರ್ತ ಮಾಡ್ತಾರೆ, ಪೋಸ್ಟರ್ನ ರಿಲೀಸ್ ಮಾಡ್ತಾರೆ ಅಂದ ತಕ್ಷಣ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅದ್ರದ್ದೇನು ನಮಗೆ ಶೂಟಿಂಗ್ ಮುಗಿದು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಆಗೋ ತನಕ ನಮಗೇನು ಸುದ್ದಿ ಇರೋದಿಲ್ಲ ಆ ಸಿನಿಮಾ ಬಗ್ಗೆ. ಯಾವಾಗ ಸಿನಿಮಾ ರೆಡಿ ಆಯಿತು, ರಿಲೀಸ್ಗೆ ರೆಡಿ ಆಗ್ತಾ ಇದೆ ಅಂದಾಗ ಮಾತ್ರ ನಮಗೆ ಓಕೆ ಈ ಸಿನಿಮಾ ಬರ್ತಾ ಇದೆ, ಇವಾಗ ಬರ್ತಾ ಇದೆ, ಇದ್ರದ್ದು ಪ್ರಮೋಷನ್ ಕೆಲಸಗಳು ನಡೀತಾ ಇದೆ ಅಂತ. ಬಟ್ ಪೀಟರ್ದು ಟೈಮಲ್ಲಿ ನಮಗೆ ಏನು ಪೋಸ್ಟರ್ನ ರಿಲೀಸ್ ಮಾಡಿದಾಗಿಂದಲೂ ಇಲ್ಲಿವರೆಗೂ, ಸಿನಿಮಾ ರಿಲೀಸ್ ಮಾಡೋವರೆಗೂ ನೀವು ಜನಗಳ ತಲೆಯಲ್ಲಿ ನೀವು ಇಂಪೋಸ್ ಮಾಡ್ತಾ ಇದ್ದೀರಾ, ಪೀಟರ್ ಅನ್ನೋ ಸಿನಿಮಾ ಬರ್ತಾ ಇದೆ, ಪೀಟರ್ ಅನ್ನೋ ಸಿನಿಮಾ ಬರ್ತಾ ಇದೆ, ಮರಿಬಾರ್ದು ಅಂತ. ಸೊ ಇದು ಒಂದು ಸ್ಟ್ರಾಟಜಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಸರ್? ಖಂಡಿತ ವರ್ಕೌಟ್ ಆಗಿದೆ ಆ್ಯಂಡ್ ಇದು ವರ್ಕೌಟ್ ಆಗುತ್ತೆ. ನಾನು ಅದನ್ನೇ ಹೇಳೋದು, ಒಬ್ಬ ನಿರ್ದೇಶಕ ಮೊದಲ ದಿನದಿಂದಾನೇ ಆ ಸಿನಿಮಾ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಬರೀ ಪ್ರೀ ಪ್ರೊಡಕ್ಷನ್ ಮಾಡ್ತೀನಿ, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ನನ್ನ ಸಿನಿಮಾ ನಾನು ಮುಗಿಸ್ಕೊಡ್ತೀನಿ, ಅದು ಹಂಗಲ್ಲ, ಏನೂ ಪ್ರಯೋಜನ ಆಗಲ್ಲ ಅದರಿಂದ. ಯಾವತ್ತೂ ಅಷ್ಟೇ, ನಾವು ಸಿನಿಮಾ ಮಾಡೋದೇ ಜನಕ್ಕೆ ತೋರಿಸೋದಕ್ಕೋಸ್ಕರ. ಇವಾಗ 1 ವರ್ಷ ಆದಮೇಲೆ, ಇವಾಗ ಜನವರಿ 1ಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅನೌನ್ಸ್ ಮಾಡ್ತೀವಿ, ಡಿಸೆಂಬರ್ 31ಕ್ಕೆ ರಿಲೀಸ್ ಮಾಡ್ತೀವಿ ಅಂತಂದರೆ, ಆ ಡಿಸೆಂಬರ್ 31ಕ್ಕೆ ಜನ ಬರಬೇಕು ಅಂದರೆ ಜನವರಿ 1ಕ್ಕೆ ಒಂದು ಪ್ಲ್ಯಾನ್ ಮಾಡಿರಬೇಕು, ಅನೌನ್ಸ್ಮೆಂಟಿಂದನೇ ಒಂದು ಪ್ಲ್ಯಾನ್ ಮಾಡಿರಬೇಕು. ಸೊ ಹಾಗಾಗಿ ಪ್ರತಿಯೊಂದು ಕಂಟೆಂಟನ್ನು ನಾವು ಬಿಡಲಿಲ್ಲ. ಓಕೆ, ಏನೇ ಇದ್ರೂ ಆ್ಯಂಡ್ ಜನಕ್ಕೆ ಇಂಪ್ರೆಸಿವ್ ಆಗಿ ತಲುಪಿಸೋದಿದೆಯಲ್ಲ, ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಮಾಡ್ಕೊಂಬಂದ್ವಿ. ನಾವು ಥಿಂಕ್ ಮ್ಯೂಸಿಕ್ ಆನ್ ಬೋರ್ಡ್ ಆಗಿದ್ದಾಗಲಿ, ಅಜಯ್ ಗುಗ್ವಾಲೆ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಬಂದಿದ್ದು, ಪ್ರಣವ್ ಸಸಿ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಬಂದಿದ್ದಾಗಲಿ ಆ್ಯಂಡ್ ಪ್ರತಿಯೊಂದು ವಿಷಯಗಳು, ಆಮೇಲೆ ಬುಡಾಪೆಸ್ಟಲ್ಲಿ ನಮ್ಮದು ಸ್ಕೋರಿಂಗ್ ಆಗಿದ್ದಾಗಲಿ ಆ್ಯಂಡ್ ಕೊಚ್ಚಿನಲ್ಲಿ ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರುವಂಥದ್ದಾಗಲಿ, UK ಮಾಸ್ಟರಿಂಗ್ ನಡೆದಿದ್ದಂತಾಗಲಿ, ಆಮೇಲೆ ಇಲ್ಲಿ ವಿಜಯ್ ಸೇತುಪತಿ ಮತ್ತು ಡಾಲಿ ಅವರು ರಿಲೀಸ್ ಮಾಡಿಕೊಟ್ಟಿದ್ದಂಥ ಎವ್ರಿಥಿಂಗ್ ಬಿಕಾಸ್ ಆಫ್ ಕಂಟೆಂಟ್. ಅದು ಕಂಟೆಂಟ್ ಫಸ್ಟ್ ಚೆನ್ನಾಗಿ ಮಾಡ್ಬೇಕು ಟೀಮ್ ಅವರು. ಸುಮ್ಮನೆ ನಾವು ಏನೋ ಕೊಡ್ತೀವಿ, ಏನೋ ಮಾಡ್ತೀವಿ ಅಂದರೆ ವರ್ಕ್ ಆಗಲ್ಲ. ಅದರಲ್ಲಿ ಅದನ್ನು ಹೇಳಿದ್ದು, ಸೆಲ್ಲಿಂಗ್ ಪಾಯಿಂಟ್ಗಳೇನಿದೆಯಲ್ಲ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ, ಅದನ್ನು ಕರೆಕ್ಟಾಗಿ ನಾವು ಯೋಚನೆ ಮಾಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟರೆ 100% ವರ್ಕ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಬಂದಿದ್ದು. ನಾವು ಪ್ಲ್ಯಾನ್ ಮಾಡಿ, ಸ್ಟ್ರಾಟಜಿ ಮಾಡಿ, ಪಬ್ಲಿಸಿಟಿ ಎಲ್ಲ ಮಾಡಿರೋದರಿಂದಾನೇ ಇಲ್ಲಿವರೆಗೂ, ಈ ದಿನದವರೆಗೂ ನಮಗೆ ಕರ್ಕೊಂಬಂದಿದ್ದು. ಸೊ ಅದು ಚಂಡೇರೆ ನಾನು ನಿಮ್ಮನ್ನು ಕೇಳೋದು ಮತ್ತೆ. ಸೊ ಅದ್ರದ್ದು ನೀವು ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊಂಡ್ರಿ ಅಂತ? ಬಿಕಾಸ್ ನೀವು ಅವಾಗ ಹೇಳ್ತಾರೆ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ ಅದು, ಅದನ್ನು ಬಾರಿಸೋದಕ್ಕೆ ನಮಗೆ ಕಷ್ಟ ಆಗ್ತಾ ಇರುತ್ತೆ ಅಂತಂದಿಲ್ಲ. ಸೊ ಅದ್ರದ್ದು ಪ್ರಿಪ್ರೇಷನ್ ನೀವು ಯಾವ ಥರ ಮಾಡ್ಕೊಂಡ್ರಿ? ನೀವು BTS ನೋಡಿದ್ರೆ ಗೊತ್ತಾಗುತ್ತೆ. ಇವನ್ ಆಡಿಯನ್ಸ್ಗೂ ನಾನು ಅದನ್ನೇ ಹೇಳ್ತೀನಿ. ಇವಾಗ ಒಂದೊಂದೇ ಆಚೆ ಬರ್ತಾ ನಾವೆಲ್ಲ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಚಂಡೆ ಪ್ರಾಕ್ಟೀಸ್ ಅನ್ನೋದು ಕೂಡ ನಾವು ಮಾಡಿಕೊಂಡೇ ಈ ಫೀಲ್ಡಿಗೆ ಇಳಿದಿರೋದು. ಎಲ್ಲೂ ಕೂಡ ಬಾರ್ಸೋಣ ಆ ಥರ ಇಲ್ಲವೇ ಇಲ್ಲ. ಬಿಕಾಸ್ ಅದಕ್ಕೊಂದು ಕೋರಿಯೋಗ್ರಫಿ ಇದೆ, ಅದಕ್ಕೊಂದು ಟ್ಯೂನ್ ಇದೆ. ಸಿನಿಮಾದಲ್ಲೂ ಕೂಡ ಒಂದು ಟ್ಯೂನ್ನ ಸೆಟ್ ಮಾಡಿದ್ದೀವಿ. ಅದಕ್ಕೆ ತಕ್ಕಂಗೆ ಚಂಡೆ ಟೀಮ್ ಏನು ನಮ್ಮದಿದೆ, ಅದರಲ್ಲಿ ನಾವು ಒಂದು 3-4 ಜನ ಆರ್ಟಿಸ್ಟ್ ಬಿಟ್ಟರೆ ಬೇರೆ ಎಲ್ಲ ಚಂಡೆ ಹುಡುಗರೆ, ರಿಯಲ್ ಚಂಡೆ ಹುಡುಗರೆ. ಅವ್ರು ಬಂದು ನಮಗೆ ಟ್ರೈನ್ ಮಾಡ್ತಾರೆ ಆಫ್ಟರ್ ದ ಪ್ಯಾಕಪ್. ಶೂಟ್ ಪ್ಯಾಕಪ್ ಆದಮೇಲೆ ಎವ್ರಿ ಡೇ ಆಲ್ಮೋಸ್ಟ್ 15-20 ಡೇಸ್ ಅಲ್ವಾ, 15 ಡೇಸ್ ಅಂತ ಅಂದ್ಕೊಂಡ್ರು ಎವ್ರಿ ಡೇ ಆಲ್ಮೋಸ್ಟ್ 1.5-2 ಅವರ್ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಸ್ಟ್ಯಾಮಿನಾ ಇದೆಯಲ್ಲ ಅದು ಹೋಗ್ತಾನೆ ಇರ್ತಿತ್ತು. ನಮಗೆ ಒಂದು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದು ಒಂದು ಎನರ್ಜಿ ಕಮ್ಮಿ ಇದ್ದರೆ, ಇನ್ನೊಂದು ಆ ಬಾರಿಸ್ಬೇಕಾದ್ರೆ ಕೊಡೋವಂಥ ಸ್ಟ್ಯಾಮಿನಾ, ಅಲ್ಲಿಗೆ ನಾವು ಫ್ಲ್ಯಾಟ್.
ಅಷ್ಟು ಈಸಿಯಾಗಿರಲಿಲ್ಲ ಅದು. ತುಂಬ ಜನ ಕೇಳಿದ್ದಾರೆ, ಅದು ಹೆಂಗೆ ಪ್ರಾಕ್ಟೀಸ್ ಮಾಡಿಬಿಡ್ತೀರಾ ನೀವು, ಚಂಡೆ ಅನ್ನೋದು ಏನು ಅಷ್ಟು ಈಸಿಯಾಗಿ ಹೊಲ್ದ್ಬಿಡುತ್ತಾ, ಈ ಥರದ್ದೆಲ್ಲ. ಒಬ್ಬರು ನಿರ್ದೇಶಕರು ಕೇಳಿದ್ರು, ಅದು ಯಾರು ಅಂತ ಹೇಳಲ್ಲ, ದೊಡ್ಡ ನಿರ್ದೇಶಕರು, ಆ ಕಡೆ ನಿರ್ದೇಶಕರು ಕನ್ನಡದಲ್ಲಿರೋದು. ಅದಾದಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಇದು ಬರುತ್ತೆ, ಕಟ್ಟಿಗೆ ದಿಂಬು ಕಟ್ಟಿಗೆ ಬರುತ್ತೆ. ನೀವು ಆ ಟೀಸರಲ್ಲಿ ನೋಡಿರ್ತೀರಾ, ಫಸ್ಟ್ ಅದರಲ್ಲಿ ಮಾಡೋದು, ಫಸ್ಟ್ ಪ್ರಾಕ್ಟೀಸ್ ಅಲ್ಲಿ ಮಾಡೋದು, ಅಲ್ಲಿ ಮಾಡಬೇಕು. ಆ್ಯಕ್ಚುಲಿ ಅದು ಫಸ್ಟ್ ಮಾಡಬೇಕು, ಅದು ಒಂದು 15 ಡೇ, ಒಂದು ವಾರ ಮಾಡಬೇಕು. ಮಾಡೋದು ಒಂದು ವಾರ ಆದಮೇಲೆ ಇದು ನಮಗೆ ಗ್ರಿಪ್ ಸಿಕ್ಕಿದ ಬೆಂಚು ಕೂರ್ಚಿ ಯಾವುದೂ ಬಿಟ್ಟಿಲ್ಲ ನಾವು, ಎಲ್ಲದ್ರಲ್ಲೂ ಸ್ಟಾರ್ಟ್ ಮಾಡಿ. ಎಲ್ಲಿ ಹೊಡೆಯೋಕ್ಕಾಗತ್ತೆ ಅಲ್ಲಿ, ಯಾಕಂದರೆ ಡೈರೆಕ್ಟಾಗಿ ನೀವು ಯಾವುದೇ ಇನ್ಸ್ಟ್ರೂಮೆಂಟ್ನ ಈಸಿಯಾಗಿ ಪ್ಲೇ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇಸಿಕ್ ಕಲಿಬೇಕು ನೀವು. ಆಮೇಲೆ ಆ ಡ್ರಮ್ಸ್ ಅಲ್ವಾ ಅದು, ಆ ಡ್ರಮ್ಸ್ಗೆ ಸುಮ್ಮನೆ ಟಗಡ ಅಂತ ಹೊಡೆಯೋಕ್ಕಾಗಲ್ಲ, ಅದು ಏನೋ ಇದರಿಂದ ಮಾಡಿರ್ತಾರೆ, ಅದು ತುಂಬ ಸೆನ್ಸಿಟಿವ್ ಇರುತ್ತೆ ಅದು. ಇಲ್ಲ, ಚರ್ಮನೇ ಬೇರೆ ಏನೋ, ಬೇರೆ ಚರ್ಮ, ಅದು ಇನ್ಸ್ಟ್ರೂಮೆಂಟ್ ಮಾಡಕ್ಕೆ ಎಷ್ಟೋ ದಿನ ಬೇಕು, ಪ್ರೊಸೆಸ್ ಆಗಬೇಕು. ಸೊ ಕೆಲವೊಂದು ಫೇಕ್ ಚಂಡೆನ ನಾವೇ ಮಾಡಿಸ್ಕೊಂಡು ಅದಕ್ಕೆ ಬಾರಿಸ್ಕೊಂಡು ಆ ಥರ ಎಲ್ಲ ಮಾಡಿದ್ದೀವಿ. ಬಟ್ ಎಂಡ್ ಆಫ್ ದ ಡೇ ನೀವು ಸ್ಕ್ರೀನಿಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಂದು ಕೊರಿಯೋಗ್ರಫಿ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ನಾವೊಂದು 4 ಜನ ಆರ್ಟಿಸ್ಟ್ ಚಂಡೆ ಬಾರಿಸಿದ್ರೆ ಇವರು ಚಂಡೆ ಬಾರಿಸ್ತಿರಲ್ಲ, ಇವ್ರದ್ದು ಇನ್ಸ್ಟ್ರೂಮೆಂಟ್ ಬೇರೆ ಇದೆ ಅಲ್ಲಿ. ಸೊ ಆ ಥರದ ಒಂದು ಕ್ಯಾರೆಕ್ಟರೈಸೇಷನ್ಸ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಯಾಕೆ ಇವರು ಅದನ್ನು ಮಾಡಿದ್ರು, ಯಾಕೆ ಚಂಡೆ ಮುಟ್ಟಿಲ್ಲ, ಪ್ರತಿಯೊಂದಕ್ಕೂ ಒಂದು ಸಿನಿಮಾದಲ್ಲಿ ತೋರಿಸ್ಕೊಂಡು ಹೋಗ್ತೀವಿ. ಚಂಡೆನ ಅಷ್ಟು ಈಸಿಯಾಗಿ ನೀವು ಹಿಡಿಯೋಕ್ಕೂ ಆಗೋದಿಲ್ಲ, ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಷ್ಟು 15-20 kg ವೇಟ್ ಇದೆಯಲ್ಲ, ಇಡೀ ಒಂದು ಸೈಡಲ್ಲಿ ಬಿಟ್ಕೊಂಡು ಈ ಕಾಲ ಮೇಲೆ ಸ್ಟ್ರೆಂತ್ ತೊಗೊಂಡು ಕೂರಿಸ್ಕೋಬೇಕು. ಆಮೇಲೆ ಚಪ್ಪಲಿ ಹಾಕೋಂಗಿಲ್ಲ, ಆಮೇಲೆ ಅದಕ್ಕೊಂದು ಯೂನಿಫಾರ್ಮ್ ಇದೆ, ಬಟ್ಟೆ ಇದೆ, ಅದು ಹಾಕಬೇಕು. ಸೊ ಟ್ರೈನಿಂಗ್ ಎಲ್ಲ ಇದ್ದು ಮಾಡಿದ್ದು. ನಾವು ಟ್ರೈನಿಂಗ್ ತೊಗೊಳ್ಳೋ ಟೈಮಲ್ಲಿ ಅವ್ರು ಹೇಳೋರು ಬಂದಿದ್ರಲ್ಲ ನಮ್ಮ ಜೊತೆ, ಅವರು ಕಾಸರಗೋಡವರು, ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 6 ಗಂಟೆ ತನಕ ಕಂಟಿನ್ಯೂಸ್ ಆ ಥರ ಇರುತ್ತಂತ. ಬಟ್ ಒಂದು ಖುಷಿ ಏನಂತಂದ್ರೆ ಅವರೇ ಹೇಳಿದ್ರು, ಇಷ್ಟು ಬೇಗ ಯಾರು ಕಲಿತಿರ್ಲಿಲ್ಲ, ಕಲ್ತಿದ್ದೀರಾ ನೀವು ಅಂತ. ಅದು ಇಲ್ಲಿದ್ದು ಡೆಡಿಕೇಶನ್ ಅಷ್ಟೇ, ಏನೇನಿಲ್ಲ ಅಲ್ಲಿ, ಯಾಕಂದರೆ ಸಿನಿಮಾದಲ್ಲಿ ತೋರಿಸ್ಬೇಕಿತ್ತಲ್ಲ, ಅದಾಗಿದೆ. ಓಕೆ, ಇಬ್ಬರು ಹೀರೋಯಿನ್ಸ್ ನಿಮಗೆ. ಸೊ ರೊಮ್ಯಾನ್ಸು ಅದು ಇದು ಎಲ್ಲ ನಾವು ನೋಡೋದು ಇದೆ, ಖಂಡಿತ ಇದೆ. ರೊಮ್ಯಾನ್ಸ್ ಇದೆ, ಜೊತೆಗೆ ಒಂದು ಇಂಟೆನ್ಸ್ ಸೀನ್ಸ್ಗಳಿದ್ದಾವೆ, ಜೊತೆಗೆ ಇನ್ನೂ ಹಲವಾರು ಮೂಡ್ಗಳಿಂದ ನೀವು ಸಿನಿಮಾದಲ್ಲಿ ಇದು ಹಿಂಗೂ ಆಗ್ತಿತ್ತನ್ನ ಅಂತ ಎಕ್ಸ್ಪೆಕ್ಟ್ ಮಾಡದಿರೋ ಅಂಥ ಎಮೋಷನ್ಸ್ಗಳಿದ್ದಾವೆ. ಎಲ್ಲನೂ ನಿಮಗೆ ಒಂದು ಕಂಟೆಂಟ್ ಡ್ರೈವನ್ ಮೂವಿ ಹೇಗೆ ಹೋಗುತ್ತೋ ವಿತ್ ಸರ್ಪ್ರೈಸಿಂಗ್ ಮೂಮೆಂಟ್. ಎಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಯಾವ ಸ್ಕ್ರೀನ್ ಪ್ಲೇನು ನೀವು ಹಿಂಗಾಗ್ಬೋದಾ ಅಂತ ಅಂದ್ಕೊಂಡ್ರೆ ಹಂಗಾಗಲ್ಲ. ಸೊ ಸರ್, ಈಗ ಪ್ರೊಡ್ಯೂಸರ್ಸಿಗೊಂದು ಎಲ್ಲರಿಗೂ ಒಂದು ಚಿಂತೆ ಆಯ್ತಂದರೆ, ಒಬ್ಬ ಪ್ರೊಡ್ಯೂಸರು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಚಿಂತೆ ಆಗಿರುತ್ತೆ, ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ, ಇಷ್ಟೆಲ್ಲ ಸೆಟ್ ಹಾಕಿದ್ದೀವಿ, ಇಷ್ಟೆಲ್ಲ ದುಡ್ಡು ಪೋಲ್ ಆಗ್ತಾ ಇದೆ, ಇದ್ರದ್ದು ವಾಪಸ್ ರಿಸಲ್ಟ್ ಬರುತ್ತಾ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಸ್ಕ್ರಿಪ್ಟ್ ಮೇಲೆ ಫಸ್ಟ್ ಕಾನ್ಫಿಡೆನ್ಸ್ ಇತ್ತು ಪ್ರೊಡ್ಯೂಸರ್ಸ್ಗೆ. ಅದಾದಮೇಲೆ ಶೂಟಿಂಗ್ ಹೋದಾಗ ಅದು ಮಾಮೂಲಿ ಸೆಟ್ಟಲ್ಲಿ ನಡೀತಾ ಇತ್ತು, ಮಗ ಏನು ಮಗ ಇದು ಹಿಂಗೆ ಹೋಗ್ತಾ ಇದೆ, ಹೆಂಗೆ ಮಗ ಏನು ಅಂದರೆ ಒಬ್ಬರು ಇಂಡಸ್ಟ್ರಿಗೆ ಗೊತ್ತಿರೋರು, ಬಿಸ್ನೆಸ್ ಹೆಂಗಾಗುತ್ತೆ ಏನು, ದುಡ್ಡು ಪೋಲ್ ಆಗ್ತಾನೆ ಇರುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ ನಾವು ಇಷ್ಟು ಬಜೆಟ್ ಅಂತ ಹಾಕ್ಕೊಂಡಿರ್ತೀವಿ ಅಂತ ಅಂದ್ಕೊಂಡ್ರೆ ಅದು ಕಮ್ಮಿನೂ ಆಗ್ಬೋದು, ಇದು ಮೀರಿನೂ ಹೋಗ್ಬೋದು. ಆಮೇಲೆ ಈಗ ಅವರೇ ಅಂದರು 1.5 ಕಾಲ್ ಶೀಟೆಲ್ಲ ಆಯಿತು, 2 ಕಾಲ್ ಶೀಟ್ಸ್ ಆಯಿತು, ಅದು ನಮ್ಮ ಸ್ಕ್ರಿಪ್ಟಲ್ಲಿ ಇರಲಿಲ್ಲ. ಅಂದರೆ ಒಂದು ದಿನಕ್ಕೆ 3 ಸೀನೋ 4 ಸೀನೋ 2 ಸೀನೋ 1 ಸೀನೋ ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದು ಆಗ್ತಾನೇ ಇರಲಿಲ್ಲ. ಒಂದು ಮಳೆಯಿಂದಾಗಿರ್ಬೋದು, ಟೆಕ್ನಿಕಲ್ ಫಾಲ್ಟ್ ಆಗಿರ್ಬೋದು, ಅಥವಾ ನಾವುಗಳ ಆರ್ಟಿಸ್ಟ್ಗಳು ಏನೋ ಪರ್ಫಾರ್ಮೆನ್ಸ್ ಡೈರೆಕ್ಟ್ರಿಗೆ ಇಷ್ಟ ಆಗದೆ ಇರೋದು ಇರ್ಬೋದು, ಎಲ್ಲದೂ ಮ್ಯಾಟ್ರ್ ಆಗುತ್ತೆ. ಆಮೇಲೆ ನೀವು ಒಂದು ಪ್ರೊಡಕ್ಷನ್ ಮಾಡುವಾಗ ನಾವು ಪ್ರೊಡ್ಯೂಸರ್ಸ್ಗೆ ಒಂದು ಕೊಡ್ತೀವಿ, ಲಿಸ್ಟ್ ಕೊಡ್ತೀವಿ, ಆರ್ಟು ಇಷ್ಟ ಆಗುತ್ತೆ, ಕಾಸ್ಟ್ಯೂಮ್ ಇಷ್ಟ ಆಗುತ್ತೆ ಅಂತ. ಅಲ್ಲಿ ಹೋದಾಗ ಏನಾಗುತ್ತೆ ಗೊತ್ತಾ, ಆರ್ಟು ಇಲ್ಲೇ ನಾವು ಎಷ್ಟೇ ತೊಗೊಂಡ್ರು, ಇಲ್ಲೇ 10,000 ತೊಗೊಂಡ್ರು, ಪ್ರತಿದಿನ ಆರ್ಟ್ಗೆ ಅಂತೇಳಿ 5,000 ತೆಗೆದಿಡ್ಬೇಕು. ಅದು ಗೊತ್ತಾಗಲ್ಲ ನಮಗೆ, ಏನೋ ಬೇಕಾಗುತ್ತೆ. ಆ ಥರ ಖರ್ಚುಗಳು ನಾವು ಪ್ರೊಡ್ಯೂಸರ್ಗೆ ಆನ್ಸರ್ ಮಾಡಬೇಕು, ಅದೊಂದು ಸ್ವಲ್ಪ ಟಫ್ ಇರುತ್ತೆ. ಬಟ್ ತುಂಬ ಕಡಿಮೆ ಬಜೆಟಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ಒಂದು ಮಟ್ಟಿಗೆ ಹೊಸಬ್ರಿಗೆ ಏನು ಬಜೆಟ್ ಹಾಕಲ್ವೋ ಆ ಲೆವೆಲಿಗೆ ಬಜೆಟ್ ಆಗಿದೆ ಈ ಸಿನಿಮಾಗೆ. ಬಟ್ ಫಸ್ಟ್ ಗೆಲುವೇ ನಮಗೆ ಆಡಿಯೋ ಲೇಬಲ್. ನಮ್ಗೆ ತುಂಬ ಒಳ್ಳೆ ಡಿಜಿಟಲ್ಲಿ ನಮಗೆ ಅಮೌಂಟ್ ಸಿಕ್ತು, ಅದು ಫಸ್ಟ್ ಗೆಲುವು ನಮ್ಮದು. ಅಂದರೆ ಕನ್ನಡದ ಕಂಟೆಂಟ್ಗಳಿಗೆ ಮಾರ್ಕೆಟ್ ಇಲ್ಲ, ಬಿಸ್ನೆಸ್ ಇಲ್ಲ ಅಂತ ಹೇಳೋ ಒಂದು ಟೈಮ್ನಲ್ಲಿ ಹೊಸ ಮುಖಗಳ ಕಂಟೆಂಟ್ಗೆ, ಅಂದರೆ ಅಲ್ಲಿ ಕರೆಕ್ಟಾಗಿರುವಂಥ ಒಂದು ಏನಂತಾರೆ ಕ್ವಾಲಿಟಿ ಆ್ಯಂಡ್ ಮ್ಯೂಸಿಕ್ಸ್ ಎಲ್ಲ ಕೊಟ್ಟರೆ 100% ಯಾರೋ ಒಬ್ಬರು ಬರ್ತಾರೆ, ನೋಡ್ತಾರೆ, ನೋಡಿ ಇಷ್ಟಪಡ್ತಾರೆ ಅನ್ನೋದಕ್ಕೆ ನಮ್ಮ ಸಿನಿಮಾ ಜೀವಂತ ಸಾಕ್ಷಿ. ಓಕೆ, ಇಷ್ಟೋ ತನಕ ಸಿನಿಮಾ ಬಗ್ಗೆ ಅಂತೂ ಮಾತಾಡಿದ್ವಿ. ಕೊನೆಯದಾಗಿ ಐ ನೋ ಎಲ್ಲವೂ ನೀವು ಕವರ್ ಮಾಡಿದ್ರಿ, ಹೇಳಿದ್ರಿ, ಆದ್ರೂ ಜನಗಳಿಗೆ ನಿಮ್ಮ ಸಿನಿಮಾ ಈ ಥರ ಡಿಫ್ರೆಂಟ್ ಇದೆ, ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವುದೇ ಮೋಸ ಆಗೋದಿಲ್ಲ ಅನ್ನೋದೇನಾದರೂ ಹೇಳೋದಿತ್ತಂದರೆ ಯಾಕೆ ನಿಮ್ಮ ಸಿನಿಮಾನ ಜನರು ಥಿಯೇಟರ್ಗೆ ಬಂದು ನೋಡಬೇಕು ಅಂತ? ನಾವು ಜನರು ಬಯಸುವಂಥ ಸಿನಿಮಾ ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ನಮಗೋಸ್ಕರ ನಾವು ಸಿನಿಮಾ ಮಾಡ್ಕೊಂಡಿಲ್ಲ,
ನಾವು ನೆಕ್ಸ್ಟ್ ಬರ್ತೀವಿ, ಈ ಥರ ಸಿನಿಮಾ ಮಾಡಬೇಕು ಅಂತ ಏನು ನಮ್ಮ ಮನಸ್ಸಿತ್ತು ಅದು ಜನರ ಒಂದು ಒಪಿನಿಯನ್ ತೊಗೊಂಡೇ ನಾವು ಮಾಡಿರೋದು. ತುಂಬ ಕನ್ನಡದಲ್ಲಿ ಎಸ್ಪೆಷಲಿ ಯಾರೋ ಪ್ರಯತ್ನ ಮಾಡಿಬಿಟ್ಟು ಸೂಪರ್ ಡೂಪರ್ ಹಿಟ್ ಆಗಿ ಇರೋವಂಥದ್ದನ್ನೇ ಫಾಲೋ ಮಾಡ್ಕೊಂಡು ಬರೋವಂಥ ಈ ಟೈಮಲ್ಲಿ ಜನಗಳು ಇದನ್ನು ಕೊಟ್ಟರು ಇಷ್ಟಪಡ್ತಾರೆ, ಈ ಥರದ ಮೂವಿಗಳು ಅವರು ಇಷ್ಟಪಡ್ತಾರೆ, ಅವ್ರಿಗೆ ಅದೇ ಬೇಕಾಗಿರೋದು ಅನ್ನೋ ಒಂದು ಮನಸ್ಥಿತಿನ ನಾವು ಅಡಾಪ್ಟ್ ಮಾಡಿಕೊಂಡು ಎಲ್ಲೂ ಕೂಡ ನೀವು ಹೇಳ್ದಂಗೆ ಜನಕ್ಕೆ ನಾವು ಕೊಟ್ಟಿದ್ದನ್ನು ತೊಗೋಬೇಕು ಅಂತ ಇಂಪೋಸ್ ಮಾಡ್ತಿಲ್ಲ, ಇಂಪ್ರೆಸ್ ಮಾಡೋದಕ್ಕೆ ಹೊಸದು ಬಂದಿದ್ದೀವಿ ನಾವು. ಸೊ ಹಾಗಾಗಿ ಎಸ್ ಅದೇ. ಆಮೇಲೆ BGM ಎಸ್ಪೆಷಲಿ ಜನ ಥಿಯೇಟ್ರಿಗೆ ಏನು ಎಕ್ಸ್ಪೀರಿಯೆನ್ಸು, ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು, BGM ಮತ್ತು ಕ್ಯಾರೆಕ್ಟ್ರುಗಳು, ಆಮೇಲೆ ಡೈರೆಕ್ಟರ್ ಹೇಳ್ದಂಗೆ ಕ್ಯಾರೆಕ್ಟ್ರುಗಳು ಮುಗಿಸ್ಕೊಂಡು ಹೋಗುವಾಗ ಸಿನಿಮಾ ಮುಗಿಸ್ಕೊಂಡು ಹೋಗೋ ಮನಸ್ಸಲ್ಲಿ ಉಳಿಯುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಅದು ಒಂದು ಇದರಿಂದ ಮೇನ್ BGM ಮಳೆಯಲ್ಲಿ ನಾವು ಫುಲ್ಲು ಮಳೆ ಸಿನಿಮಾ ಅಲ್ವಾ, ಅದೊಂದು ಎಕ್ಸ್ಪೀರಿಯೆನ್ಸ್ ಬೇರೆಯೇ ಇರುತ್ತೆ ಥಿಯೇಟ್ರಲ್ಲಿ, ಅದಕ್ಕೋಸ್ಕರ ಬರಬೇಕು ಜನ. ಆಮೇಲೆ ಕಮ್ಯುನಿಟಿ ವಾಚ್ ಸಿನಿಮಾ ಜನಗಳು ಕೇಳ್ಬೋದು, ನಾನು OTT ಆಡಿಯನ್ಸ್, ನಾನು OTT ನೋಡ್ಕೋತೀನಿ ಅಂಥವ್ನಿಗೆ ಯಾವುದು ನಿಮಗೆ ಒಂದು ಮ್ಯೂಸಿಕ್ ಕಿವಿಗೆ ತಟ್ಟಲ್ಲ. ಬಿಕಾಸ್ 5.1 ಅನ್ನೋ ಒಂದು ಚಾನಲ್ಸ್ಗಳನ್ನು ನಾವು ಮಾಡಿದಾಗ ಯಾವ ಹೆಡ್ಫೋನು ನಿಮಗೆ 5.1 ಕೊಡಲ್ಲ ನಿಮಗೆ. ಅದಕ್ಕೆ ಥಿಯೇಟರ್ ಅಂತ ಒಂದು ಏನು ನಾವು ಕಾನ್ಸೆಪ್ಟ್ ಇದೆ ಬಿಗಿನಿಂಗಿಂದ ಅಲ್ಲಿಗೆ ಹೋಗಿ ನೋಡಿದ್ರೇ ಅದಕ್ಕೊಂದು ಇಂಪ್ರೆಷನ್ ಅಂತ ಸಿಗೋದು ಆ್ಯಂಡ್ ಇಂಪ್ಯಾಕ್ಟ್ ಅಂತ ಸಿಗೋದು. ಸೊ ನಮ್ಮ ಸಿನಿಮಾದಲ್ಲಿ ಅದಾಗಿದೆ. ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ಕೂಡ ಸೌಂಡ್ ಡಿಸೈನರ್ ಆಗಿರೋದಕ್ಕೆ ಬೇರೆಯವ್ರಿಗೆ ಹೆಂಗೆ ಮಾಡಿಕೊಡ್ತಾರೆ, ನಮ್ಮ ಸಿನಿಮಾಗಳಿಗೆ ಹೇಗೆ ಮಾಡಿರಬಹುದು ಅನ್ನೋದು ಒಂದು ವಿಷಯ. ಸೊ ಇದು ಥಿಯೇಟ್ರಿಕಲ್ ವಾಚ್ ಬಂದಂಥ ಆಡಿಯನ್ಸ್ಗೆ ಕೊಟ್ಟಂಥ ಟೈಮ್ಗೆ 100% ಅವರಿಗೆ ವಾಪಸ್ ಕೊಡ್ತೀವಿ. ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಇಂಪಾರ್ಟೆಂಟೆ. ಸೊ ಅಷ್ಟು ಈಸಿಯಾಗಿ ಅವ್ರನ್ನ ಬೇಜಾರು ಮಾಡಲ್ಲ ನಾವು. ಡೈರೆಕ್ಟರ್ ಸರ್, ನೀವು ಹೇಳಿ, ನಿಮ್ಮ ಸಿನಿಮಾನ ಜನರು ಥಿಯೇಟರಿಗೆ ಬಂದು ನೋಡಲೇಬೇಕು ಅನ್ನೋಂಥ ಮೇನ್ ಆಗಿರೋ ಅಂಶ ಏನು ಸಿಗುತ್ತೆ ಅವರಿಗೆ ಹೊಸದು ನಿಮ್ಮ ಸಿನಿಮಾ ಮೂಲಕ? ಓಕೆ, ಮೊದಲನೇದಾಗಿ ಈ ಸಿನಿಮಾ ಪ್ಯೂರ್ಲಿ ಮೇಡ್ ಫಾರ್ ಥಿಯೇಟರ್ ಆ್ಯಂಡ್ ಇಸ್ ಅಫ್ಕೋರ್ಸ್ OTTಲೂ ನೋಡ್ಬೋದು, ಬಟ್ ಪ್ಯೂರ್ಲಿ ಮೇಡ್ ಫಾರ್ ಥಿಯೇಟರ್. ಯಾಕೆಂದರೆ ನಾವು ಅಷ್ಟು ಕೇರ್ಫುಲ್ಲಾಗಿ ಕ್ರಾಫ್ಟ್ನ ರೆಡಿ ಮಾಡಿದ್ದೀವಿ. ಈಗ ರಾಜೇಶ್ ಅದೇ ಹೇಳ್ದಂಗೆ 5.1 ಮಾಡ್ತೀವಿ ಅಥವಾ ಇನ್ನೊಂದು ಮಾಡ್ತೀವಿ, ಸೌಂಡ್ ಡಿಸೈನ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ಯಾಕೆ ಅಂದರೆ ಆಡಿಯನ್ಸ್ಗೆ ಇವತ್ತು ಥಿಯೇಟ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇಲ್ಲ ಅನ್ನೋದು ತುಂಬ ಕೊರತೆಗಳನ್ನು ನಾವು ಸಾಕಷ್ಟು ಗ್ರಾಂಟೆಡಾಗಿ ತೊಗೊಂಡಿರಬಹುದು ಕೆಲವೊಬ್ರು ಆಡಿಯನ್ಸ್ನ, ನಾವು ಕೊಟ್ಟಿದ್ದು ನೋಡ್ಕೊಂಡು ಹೋಗ್ತಾರೆ ಅನ್ನೋ ಥರ. ಹಾಂ, ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನೋ ಸಿಗ್ತಾ ಇಲ್ಲ ಅನ್ನೋದನ್ನು ಆ ಥಿಯೇಟ್ರಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ. ಅಂದರೆ ಆ ಪ್ರಕೃತಿ ಜೊತೆ ಸಿನಿಮಾ ಹೋಗುತ್ತೆ, ಆ ಪಾತ್ರಗಳ ಜೊತೆ ಸಿನಿಮಾ ಹೋಗುತ್ತೆ. ಆವಾಗಲೇ ಹೇಳಿದೆ ನಿಮಗೆ ನಾನು. ಸೊ ಅಲ್ಲಿಯ ಜಾಗವನ್ನು ಅನುಭವಿಸ್ಬೇಕು, ಆ ಮಳೆಯನ್ನು ಅನುಭವಿಸ್ಬೇಕು, ಆ ಗಾಳಿ ಎಲ್ಲವನ್ನು ಅನುಭವಿಸ್ಬೇಕು. ಅದ್ರ ಜೊತೆಗೆ ಅಲ್ಲಿ ನಡೆಯುವಂಥ ಕಥೆನ ತಮ್ಮೊಳಗಡೆ ಇಳಿಸ್ಕೊಂಡು ನೋಡಬೇಕು ಅಂದರೆ ಖಂಡಿತವಾಗ್ಲೂ ಅವರು ಥಿಯೇಟ್ರಲ್ಲೇ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾಕೆಂದರೆ ವಿಶೇಷವಾಗಿ ನಾವು ರೆಡಿ ಮಾಡಿರುವಂಥ ಒಂದಷ್ಟು ಡಿಸೈನ್ಗಳಾಗಲಿ, ಸೌಂಡ್ಸ್ ಆಗಲಿ, ಆ್ಯಂಡ್ ಅದೇ ಹೇಳಿದ್ನಲ್ಲ, ಸೊ ನಮ್ಮ ಸಿನಿಮಾದಲ್ಲಿ ಎರಡು ಸೀಸನಲ್ಲಿ ಮಾಡಿದ್ದೀವಿ. ಸೊ ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದೆಲ್ಲ ಚೇಂಜ್ ಇದೆ. ನಿಂತಾಗ ಒಂದು ಸೀಸನ್ ಇತ್ತು ಅಂದರೆ ತಿರುಗಿದಾಗ ಇನ್ನೊಂದು ಸೀಸನ್ ಇರುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಟ್ರೂಲಿ ಅಂದರೆ ನಿಮಗೆ ಆ ಪ್ರಕೃತಿನ ನಾವು ಅಷ್ಟು ನೀಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಪ್ರಕೃತಿ ಕೂಡ ನಮ್ಮ ಸಿನಿಮಾದ ಒಂದು ಪಾತ್ರ. ಅದನ್ನು ಅನುಭವಿಸ್ಬೇಕು ಅಂದರೆ ಥಿಯೇಟ್ರಿಗೆ ಜನ ಬರಲೇಬೇಕು. ಆ್ಯಂಡ್ ಏನಂತಾರೆ, ಇವತ್ತಿಗೆ ಏನೋ ಸಿಗ್ತಿಲ್ಲ, ನಾವು ಥಿಯೇಟ್ರಿಗೆ ಹೋದರೆ ಎಲ್ಲರೂ ಇರೋದು ಪಾಪ್ಕಾರ್ನ್ ಕಾಸ್ಟ್ಲಿ ಆಗಿದೆ, ಇದು ಕಾಸ್ಟ್ಲಿ ಆಗಿದೆ, ಅದು ಕಾಸ್ಟ್ಲಿ ಆಗಿದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಟ್ ಯಾರೂ ಥಿಯೇಟ್ರಲ್ಲಿ ಏನು ಬೇಕು ಅನ್ನೋದನ್ನು ಕರೆಕ್ಟಾಗಿ ಯಾರೂ ಮಾತಾಡ್ತಾ ಇಲ್ಲ. ಬಟ್ ನಮ್ಮ ಒಂದು ಇದ್ರ ಪ್ರಕಾರ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಆಡಿಯನ್ಸ್ಗೆ. ಆ ಥಿಯೇಟ್ರಿಗೆ ಬಂದು ಕೂತಾಗ ಅವನನ್ನು 2.5 ಗಂಟೆ ಆ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಕತೆ ಹೇಳಿ ನಾವು ವಾಪಸ್ ಕರ್ಕೊಂಡು ಬರ್ತೀವಿ. ಅಂದರೆ ಅವ್ರು ಪಾಪ್ಕಾರ್ನ್ ರೇಟನ್ನು ಮರೆತು ಥಿಯೇಟರಿಕಲ್ ಎಕ್ಸ್ಪೀರಿಯನ್ಸನ್ನು ತಲೆಯಲ್ಲಿ ಇಟ್ಕೊಂಡು ಹೋಗ್ತಾರೆ ಅಂತ. ನಿಜ, ಇದು 100% ಪೀಟ್ರಿಂದ ಆಗುತ್ತೆ. ಇದು ನಾವು 100% ಅಶ್ಯೂರ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿನ ನಮ್ಮ ಹತ್ರ ಹಂಚ್ಕೊಂಡ್ರಿ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ 3 ಜನಕ್ಕೂ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಪೀಟರ್ ಚಿತ್ರತಂಡದ ಮಾತು. ಇದೇ ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಪ್ರಜಾವಾಣಿನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.